ಗಂಗೆ ನೀರು, ಗಂಗಾ ಗಂಗಾ ವಾಟರ್. ಹೌದು, ಗಂಗಾ ಜಲ. ಮನೇಲಿ ಇರ್ಬೇಕು, ಅದನ್ನೆಲ್ಲ ಕುಡಿಬಾರ್ದು. ಹರಿಯೋಂ ಎಲ್ಲ ಆತ್ಮಜ್ಯೋತಿಗಳಿಗೆ. ಇವತ್ತು ನಾವು ಕರ್ಮಯೋಗ, ಭಗವಂತ ಹೇಳ್ತಾ ಇರುವಂತ ಕರ್ಮಯೋಗ, ಭಗವದ್ಗೀತೆಯಲ್ಲಿ ಕರ್ಮಯೋಗನ ಶ್ರವಣ ಮಾಡ್ತಾ ಇದೀವಿ. ಮೊದಲು ಸಮಸ್ತ ಗುರು ಪರಂಪರೆಗೆ, ಕೃಷ್ಣ ಭಗವಂತನಿಗೆ, ನರಸಿಂಹ ಪ್ರಭುಜಿಗೆ ನಮಸ್ಕಾರ ಮಾಡ್ತಾ ಈ ಒಂದು ಕ್ಲಾಸ್ನ ಪ್ರಾರಂಭ ಮಾಡೋಣ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುದೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಫೋರ್ತ್ ಕ್ಲಾಸ್ ನಲ್ಲಿ ಕರ್ಮಯೋಗದ ಬಗ್ಗೆ ಚಿಂತನೆ ಮಾಡಿದ್ವಿ. ಅದರಲ್ಲಿ ನಮ್ಗೆಲ್ಲರಿಗೂ ಬರುವಂತ ಪ್ರಶ್ನೆ ಏನಂತಂದ್ರೆ, ಭಗವಂತನ ಪ್ರಾಪ್ತಿ ನಮ್ಗೆಲ್ಲರಿಗೂ ಬೇಕು. ಸೊ ಹಾಗಾಗಿ ನಾವು ಭಗವಂತನ ಪ್ರಾಪ್ತಿಗೋಸ್ಕರ ನಮ್ಮ ಎಲ್ಲಾ ಕೆಲಸಗಳನ್ನ ಬಿಟ್ಟು ನಾನು ಸದಾ ಭಗವಂತನ ಚಿಂತನೆ ಮಾಡ್ಕೊಂಡು ಕೂತ್ಕೊಳ್ಳ, ಅದು ಒಂದು ವಿಧಾನನ? ಅದು ಎಸ್, ಬಟ್ ಮಾಡಬಹುದು. ಅದು ಸನ್ಯಾಸಿಗಳಿಗೆ ಸರಿ, ಆದ್ರೆ ಗೃಹಸ್ಥರಿಗೆ ಸಾಕಷ್ಟು ಕೆಲಸಗಳು ಇದ್ದೇ ಇರುತ್ತೆ. ಇಟ್ ಈಸ್ ಲೈಕ್ ಟೇಕಿಂಗ್ ಔಟ್ 80% ಆಫ್ ಅವರ್ ಎನರ್ಜಿ ಅಂಡ್ ಟೈಮ್ ಟು ದ ಫ್ಯಾಮಿಲಿ ಓನ್ಲಿ. ಇನ್ನು ಉಳಿದಿರುವಂತ 20%, 20% ಅಲ್ಲಿ ನಾನು ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಅಂತಂದ್ರೆ ಎಷ್ಟರ ಮಟ್ಟಿಗೆ ಆಗಕ್ ಸಾಧ್ಯ? ಹಾಗಾದ್ರೆ ಭಗವದ್ಗೀತೆನ ಕೃಷ್ಣ ಸನ್ಯಾಸಿಗಳಿಗೆ ಹೇಳಿದ್ನೋ ಗೃಹಸ್ಥರಿಗೆ ಹೇಳಿದ್ನೋ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಭಗವಂತನ ಪ್ರಾಪ್ತಿಗೆ ಸನ್ಯಾಸತ್ವ ತಗೊಳ್ಳೋ ನೆಸೆಸಿಟಿ ಏನು ಇಲ್ಲ. ಆದ್ರೆ ನೀನು ಗೃಹಸ್ಥನಾಗಿದ್ದಾಗಲೇನೆ ನಿನ್ನ ಕರ್ಮದ ಮೂಲಕ ನೀನು ಭಗವತ್ ಪ್ರಾಪ್ತಿನ ಪಡಿಬಹುದು. ಹೇಗೆ? ಬೆಳಗಿಂದ ಸಾಯಂಕಾಲದವರೆಗೂ ನಾನು ಕರ್ಮ ಮಾಡ್ತಾನೆ ಇರ್ತೀನಿ, ಯಾವ್ದಾದ್ರೂ ಒಂದು ಕರ್ಮದಲ್ಲಿ ನಿರತಳಾಗೇ ಇರ್ತೀನಿ ಅಂತಂದ್ಮೇಲೆ ನಾ ಭಗವತ್ ಪ್ರಾಪ್ತಿಗೆ ಐ ಡೋಂಟ್ ಕೀಪ್ ಅ ಪರ್ಟಿಕ್ಯುಲರ್ ಟೈಮ್. ಅವಾಗ ನಾನು ಅಷ್ಟೊಂದು ಟೈಮ್ ಕೊಡಕ್ ಆಗೋದಿಲ್ವಲ್ಲ. ಅಂದ್ರೆ ಹಾಗಾದ್ರೆ ನನ್ಗೆ ಈ ಜನ್ಮದಲ್ಲಿ ಆಗೋದಿಲ್ವಾ? ನಾನು ಎಷ್ಟಿದಕ್ಕೆ ಪ್ರಯತ್ನ ಪಡ್ಬೇಕು ಅಂತಂದ್ರೆ ಕೃಷ್ಣ ಹೇಳ್ತಾನೆ, ನೀನ್ ಅದ್ರ ಬಗ್ಗೆ ಯೋಚನೆನೆ ಮಾಡಕ್ ಹೋಗ್ಬೇಡ. ನೀ ಮಾಡ್ಬೇಕಾಗಿರೋದು ಇಷ್ಟೇ, ನೀವ್ ಮಾಡ್ತಾ ಇರುವಂತ ಪ್ರತಿಯೊಂದು ಕೆಲಸನು ನನಗೆ ಅರ್ಪಣೆ ಮಾಡು. ಸ್ಪಿರಿಚುವಲೈಸ್ ಎವ್ರಿ ಆಕ್ಷನ್ ಯು ಡೂ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಟಿಲ್ ನೈಟ್. ನೀನು ಬೆಳಗ್ಗೆ ಕಣ್ಣು ಬಿಟ್ಟಾಗಿಂದ ರಾತ್ರಿ ಕಣ್ಣು ಮುಚ್ಚೋವರೆಗೂ ನಿನ್ನ ಕಾನ್ಶಿಯಸ್ನೆಸ್ ಅಲ್ಲಿ, ನೀನು ಜಾಗೃತಾವಸ್ಥೆನಲ್ಲಿ ಏನೇನು ಕೆಲಸಗಳನ್ನ ನೀನ್ ಮಾಡ್ತೀಯೋ ಪ್ರತಿಯೊಂದನ್ನು ನನಗೇ ಮಾಡ್ತಾ ಇದೀಯಾ, ನನಗೋಸ್ಕರ ಮಾಡ್ತಾ ಇದೀಯಾ ಅಂತ ಭಾವದಲ್ಲಿ ನೀನ್ ಮಾಡಿದಾಗ ಅದು ಎವ್ರಿ ಆಕ್ಷನ್ ಬಿಕಮ್ಸ್ ಸ್ಪಿರಿಚುವಲೈಸ್ಡ್. ನನಗದು ತಲುಪತ್ತೆ ಅಂತ ಭಗವಂತ ಹೇಳ್ತಾನೆ. ಇದೇ ಕರ್ಮ ಯೋಗ. ಕರ್ಮ ಮಾಡು ಸಾಕು, ಇದೇ ಕರ್ಮದಿಂದ ನಿನಗೆ ಬಿಡುಗಡೆ ಆಗತ್ತೆ ಅಂತ ಹೇಳ್ತಾನೆ. ಒಂದು ಎಕ್ಸಾಂಪಲ್ ಕೊಡಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಒಂದು ಇದ್ರೊಳಗಡೆ ಓದಿದ್ದೆ ನಾನು, ಏನಂತಂದ್ರೆ ಒಬ್ಬ ಈ
ಏರೋಡ್ರೋಮ್ ಅಲ್ಲಿ ಕೆಲಸ ಮಾಡ್ತಾರೆ. ಏರೋಡ್ರೋಮ್ ಅಲ್ಲಿ ಕೆಲಸ ಮಾಡ್ತಾ ಇರೋರು, ಅವರ ಒಂದು ಇನ್ಸಿಡೆಂಟ್ ಇದು. ಸೊ ಏರೋಡ್ರೋಮ್ ಅಲ್ಲಿ ಅದು ಫ್ಲೈಟ್ಸ್ ಗಳು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. 24/7 ದೇ ವಿಲ್ ಬಿ ವರ್ಕಿಂಗ್. ಅಲ್ಲಿ ಇದ್ದೇ ಇರ್ತಾರೆ, ಜನ ಇದ್ದೇ ಇರ್ತಾರೆ. ನೈಟ್ ಶಿಫ್ಟ್ಸ್ ಇರುತ್ತೆ, ಮಾರ್ನಿಂಗ್ ಡ್ಯೂಟಿ ಇರುತ್ತೆ ಕೆಲವರಿಗೆ. ಏರ್ ಹೋಸ್ಟೆಸ್ ಬರ್ತಾ ಇರ್ತಾರೆ, ಅಥವಾ ಜನಗಳು ಏರ್ಪೋರ್ಟ್ ಇಂದ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಡೀತಾನೆ ಇರುತ್ತೆ. ಇಮಿಗ್ರೇಷನ್ಸ್, ಆ ಚೆಕ್ಕಿಂಗು ನಡೀತಾ ಇರುತ್ತೆ. ಅಲ್ಲಿ ಒಬ್ಬ ಕೇಳ್ತಾನಂತೆ, ಒಬ್ಬ ಸಾಧು ಬರ್ತಾನಂತೆ ಅಲ್ಲಿ. ಆ ಸಾಧುನ ಕೇಳ್ತಾನಂತೆ, ನೀವಿಷ್ಟು ಆ ಇದನ್ನ US ಇಂದ ಇಂಡಿಯಾಗ ವಾಪಸ್ ಬರ್ತಾ ಇರ್ತಾನಂತೆ. ಅವಾಗ ಕೇಳ್ತಾನಂತೆ, ನನಗೆ ಏನಾದ್ರೂ ಒಂದು ಮಾರ್ಗ ಹೇಳಿ, ಭಗವಂತನ ಪಡೆಯುವಂತ ಮಾರ್ಗ ಹೇಳಿ ಅಂತ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಚೆಕಿಂಗ್ ಇನ್ಸ್ಪೆಕ್ಟರು ಅವನ್ನ ಕೇಳ್ತಾನಂತೆ. ಅದಕ್ಕೆ ಅವನು, ಇದೇನಪ್ಪ ಸಡನ್ ಆಗಿ ನನಗೆ ನಿಂತ್ ಕಡೆನೆ ಈ ರೀತಿ ಒಂದು ಪ್ರಶ್ನೆ ಹಾಕಿದ್ರಲ್ಲ ಅಂತ ಯೋಚನೆ ಮಾಡಿ ಅವನ್ ಹೇಳ್ತಾನಂತೆ, ತುಂಬಾ ಸಿಂಪಲ್, ಕರ್ಮಯೋಗ ಅಂತ ಹೇಳ್ತಾನಂತೆ. ಏನ್ ಮಾಡೋದು, ಹೇಗ್ ಮಾಡೋದು ಅಂತ ಕೇಳ್ತಾನೆ. ಅದಕ್ಕೆ ಅವನ್ ಹೇಳ್ತಾನಂತೆ, ಈಗ ನಿನ್ನ ಡೇಟಿ ಯಾವ್ದು, ನೀನ್ ಯಾರನ್ನ ಪೂಜೆ ಮಾಡ್ತೀಯಪ್ಪ ಅಂತ ಕೇಳ್ತಾನೆ. ನಾನು ಬೆಳಗ್ಗೆ ಎದ್ದಾಗ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನನಗೆ ಹನುಮಂತ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಹನುಮಂತನಿಗೆ ಒಂದು ಹೂವು ಹಾಕಿ ನಮಸ್ಕಾರ ಮಾಡಿ ನನ್ನ ಕೆಲಸನ ಪ್ರಾರಂಭ ಮಾಡ್ತೀನಿ. ಮತ್ತೆ ರಾತ್ರಿ ಹೋದಾಗ್ಲೇ ನಾನು ಮತ್ತೆ ನಮಸ್ಕಾರ ಮಾಡಿ ಊಟ ತಗೊಳ್ತೀನಿ ಅಂತ ಹೇಳ್ತಾನೆ. ಹಾಗಾದ್ರೆ ಒಂದ್ ಕೆಲಸ ಮಾಡು, ನಿಂಗ್ ಹನುಮಂತ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಸೊ ಹಾಗಾಗಿ ಒಬ್ಬೊಬ್ಬ ಟ್ರಾವೆಲರು ನಿನ್ನ ನಿನ್ನ ಮುಂದೆ ಪಾಸ್ ಆದಾಗ್ಲೂ ಕೂಡ, ನೀನು ಅವ್ರ ಬ್ಯಾಗ್ಸ್ ಚೆಕ್ ಮಾಡಿದಾಗ್ಲೂ ಕೂಡ, ನಿನ್ನ ಭಾವದಲ್ಲಿ ನೀನು ಒಂದು ಹೂವನ್ನ ಆಂಜನೇಯಂಗೆ ಅರ್ಪಣೆ ಮಾಡಿದೆ ಅಂತ ತಿಳ್ಕೊ. ಸೊ ಎಷ್ಟು ಜನ ಪ್ಯಾಸೆಂಜರ್ಸ್ ಬರ್ತಾ ಇರ್ತಾರೋ ಅಷ್ಟು ಜನ ನಿನಗೆ ಅಷ್ಟು ಹೂಗಳನ್ನ ಆಂಜನೇಯನಿಗೆ ನೀನ್ ಹಾಕ್ದಂಗೆ ಲೆಕ್ಕ ಅಂತ ಹೇಳ್ತಾನೆ. ಓ ವಾವ್, ಸೋ ನೈಸ್. ಇಡೀ ದಿನ ನಾನು ಭಗವಂತನಿಗೆ ಪಾದಕ್ಕೆ ಹೂನ ಹಾಕ್ತೀನ. ಸೋ ನೈಸ್, ಎಷ್ಟು ಒಳ್ಳೆ ಮೆಥಡ್ ಹೇಳ್ಕೊಟ್ರಿ ಅಲ್ಲ ನನಗೆ. ಸೊ ದಿಸ್ ಇಸ್ ಕರ್ಮಯೋಗ. ಕರ್ಮಯೋಗ ಅಂತಂದ್ರೆ ಯಾವಾಗ್ಲೂ ನೀನು ಭಗವಂತನ ಪ್ರಾರ್ಥನೆ ಮಾಡೋದು ಯಾವಾಗ್ಲೂ ಇಟ್ಕೊಳ್ಬೇಕು ಅಂತಿಲ್ಲ. ನೀ ಮಾಡುವಂತ ಪ್ರತಿಯೊಂದು ಕೆಲ್ಸಾನು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಸಾಕು, ಅದೇ ಕರ್ಮಯೋಗ ಆಗೋಗುತ್ತೆ ಅಂತ ಹೇಳ್ತಾನೆ. ಸೊ ಈ ಒಂದು ಇನ್ಸಿಡೆಂಟ್ ಇಟ್ ಶೋಸ್ ದಟ್ ನಾವು ಎಷ್ಟು ಕೆಲಸ ಮಾಡ್ತೀವಲ್ವಾ ಬೆಳಗಿಂದ ರಾತ್ರಿವರೆಗೂ. ಸೊ ಆ ಒಂದು ಪ್ರತಿಯೊಂದು ಕೆಲ್ಸನೂ ಆ ಭಾವದಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಯಾವಾಗ್ಲೂ ಒಂದು ತಿಳ್ಕೊಳ್ಬೇಕು, we have to keep on thinking of God. We have to keep on thinking of God in every action we do throughout, from morning till night. ಆದ್ರೆ ಯಾವಾಗ ನಾವು ಸಾಯಂಕಾಲದೊತ್ತು ದೀಪ ಹಚ್ಚಿ ಭಗವಂತನಿಗೆ ಅಂತ ಒಂದ್ 10 ನಿಮಿಷ ಕಣ್ಮುಚ್ಚಿ ಭಗವಂತನಿಗೆ ಅಂತ ಕೂತ್ಕೊಳ್ತೀವಲ್ವಾ, ಆ ಟೈಮಲ್ಲಿ ಬೇರೆ ಯಾವುದನ್ನೂ ಯೋಚನೆ ಮಾಡ್ಬೇಡ. ಡೋಂಟ್ ಬ್ರಿಂಗ್ ದ ಸಂಸಾರ ವೆನ್ ಯು ಆರ್ ಥಿಂಕಿಂಗ್ ಆಫ್ ಗಾಡ್, ಬಟ್ ವೆನ್ ಯು ಆರ್ ಇನ್ ಸಂಸಾರ ಥಿಂಕ್ ಆಫ್ ಓನ್ಲಿ ಗಾಡ್ ಅಂತ ಹೇಳ್ತಾರೆ. ಸೋ ಬ್ಯೂಟಿಫುಲ್ ದಟ್ ಈಸ್. ಸೊ ಈ ಒಂದು ಇದರಿಂದ ನಾವು ಕರ್ಮಯೋಗ ಅಂತಂದ್ರೆ ಏನು, ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು ಅಂತ ಕೃಷ್ಣ ಒಂದು ಸ್ಟೆಪ್ ವೈಸ್ ಅನಾಲಿಸಿಸ್ ತರ ಕೊಡ್ತಾ ಇದ್ದಾನೆ. ಯಾವ ರೀತಿ ನಾವು ಕರ್ಮಯೋಗ ಅಂತಂದ್ರೆ ಏನು, ಅವ್ನು ಕೇಳಿರ್ತಾನೆ. ಜ್ಞಾನ ಮಾರ್ಗ ನೀನ್ ಹೇಳಿದೆಲ್ಲ, ಜ್ಞಾನ ಮಾರ್ಗ ತುಂಬಾ ಸಿಂಪಲ್ ಅಂತ, ಸನ್ಯಾಸತ್ವ ತಗೊಂಡ್ಬಿಟ್ರೆ ವಾಸಿ ಅಲ್ವಾ ಅಂತ ಹೇಳ್ತಾನೆ. ಇನ್ನೊಂದ್ಸತಿ ಹೇಳ್ತಾನೆ ಕರ್ಮನೂ ತುಂಬಾ ಶ್ರೇಷ್ಠ ಅಂತ ಹೇಳಿದ್ನೆ. ನಂಗೆ ಎರಡಕ್ಕೂ ಕನ್ಫ್ಯೂಷನ್ ಇದೆ ಅಂತ ಹೇಳಿದಾಗ, ಕರ್ಮಯೋಗನ ಒಂದು ಅಧ್ಯಾಯದ ರೂಪದಲ್ಲಿ ಅವನ್ ಕೇಳಿರುವಂತ ಒಂದೇ ಒಂದು ಪ್ರಶ್ನೆಗೆ ಅವನ ಮನಸ್ಸಿನಲ್ಲಿ ಮೂಡ್ತಾ ಇರುವಂತ ಒಂದೊಂದು ಯೋಚನೆಗಳಿಗೂ ಸೇರಿ ಒಂದು ಅಧ್ಯಾಯನೇ ಹುಟ್ಕೋತು. ಸೊ ಹಾಗಾಗಿ ನಾವು ಹೋದ್ವಾರ ನಾವು ಕರ್ಮಯೋಗದ ಬಗ್ಗೆ ಪಂಚಮಹಾಯಜ್ಞಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಪಂಚಮಹಾಯಜ್ಞ ಅಂತಂದ್ರೆ ಏನು, ಒಬ್ಬ ಮನುಷ್ಯನಾಗಿರುವಂತವನು ಅವನು ಯಾವ ರೀತಿ ಕರ್ಮಗಳನ್ನು ನಾವು ಪ್ರತಿನಿತ್ಯದಲ್ಲಿ ಮಾಡ್ಬೇಕು, ಅದನ್ನ ಯಾವ ರೀತಿ ಮಾಡ್ಬೇಕು, ಮತ್ತೆ ಗೃಹಸ್ಥರಿಗೆ ಯಾವ ರೀತಿ ಮಾಡ್ಬೇಕು, ದಾಂಪತ್ಯ ಜೀವನದಲ್ಲಿ ನಾವು ಯಾವ ರೀತಿ ಇರ್ಬೇಕು, ಯಾವ ರೀತಿ ಕರ್ಮಗಳನ್ನ ಮಾಡ್ಬೇಕು, ಇದನ್ನೆಲ್ಲ ನಾವು ಹೋದ್ವಾರ ನಾವು ತಿಳ್ಕೊಂಡ್ವಿ. ಸೊ ತಿಳ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ತಾ 17ನೇ ಶ್ಲೋಕ. ಯಸ್ತ್ವಾತ್ಮರತಿರೇವ ಸ್ಯಾತ್, ಯಸ್ತ್ವಾತ್ಮರತಿರೇವ ಸ್ಯಾತ್, ಆತ್ಮತೃಪ್ತಶ್ಚ ಮಾನವಃ
ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ ತಸ್ಯ ಕಾರ್ಯಂ ನ ವಿದ್ಯತೆ. ಇದರೊಳಗಡೆ ಏನ್ ಹೇಳ್ತಾ ಇದ್ದಾನೆ? ಹೋದ ವಾರ ಹೇಳಿರೋದಿಕ್ಕೆ ಕಂಟಿನ್ಯೂಷನ್ ಆಗಿ ಈ ಒಂದು ಶ್ಲೋಕ ಮೂಡ್ ಬಂದಿದೆ. ಹೋದ ವಾರ ಏನ್ ಹೇಳಿತ್ತು? ಪಂಚಮಹಾಯಜ್ಞಗಳ ಬಗ್ಗೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿ 16ನೇ ಶ್ಲೋಕದಲ್ಲಿ ಇದಕ್ಕೆ ವಿರುದ್ಧವಾಗಿ ನೀವು ಕೆಲಸ ಮಾಡ್ದಲೇ ಹೋದ್ರೆ, ಪಂಚಮಹಾಯಜ್ಞದಲ್ಲಿ ಪಾಲ್ಗೊಳ್ಳದಲೇ ಹೋದ್ರೆ, ಅಂದ್ರೆ ಪಂಚಮಹಾಯಜ್ಞ ಅಂತಂದ್ರೆ ಈ ಒಂದು 5 ವೆರಿ ಮ್ಯಾಂಡೇಟರಿ ಡ್ಯೂಟೀಸ್ ಅದನ್ನ ಮಾಡಲೇಬೇಕು. ಅಕಸ್ಮಾತ್ ಮಾಡ್ದಲೇ ಹೋದ್ರೆ ಅವನು ಪಾಪಿ ಅಂತ ಕೂಡ ಹೇಳ್ತಾನೆ. ಅಘಾಯು ಅಂತಂದ್ರೆ ಅವನು ಪಾಪಿ. ಯಾಕೆ ಪಾಪಿ? ವಿ ಹ್ಯಾವ್ ಆಲ್ರೆಡಿ ಟಾಕ್ಡ್ ಅಬೌಟ್ ಇಟ್. ಯಾಕೆ ಅವನು ಪಾಪಿ ಆಗ್ತಾನೆ? ಬಿಕಾಸ್ ಹಿ ಇಸ್ ಕ್ಲೇಮಿಂಗ್ ದಿ ಓನರ್ಶಿಪ್ ಆಫ್ ವಾಟ್ ಎವರ್ ಹಿ ಈಸ್ ಡೂಯಿಂಗ್. ಅವನು ಒಬ್ಬನೇ ಮಾಡ್ತಾ ಇಲ್ಲ, ಅವನ ಒಂದು ಕೆಲಸದಲ್ಲಿ ಸಾಕಷ್ಟು ಜನ ಪಾಲ್ಗೊಳ್ತಾ ಇದ್ದಾರೆ. ನೇಚರ್ ಈಸ್ ಹೆಲ್ಪಿಂಗ್ ಹಿಮ್ ಟು ಡೂ ಎವ್ರಿ ಆಕ್ಷನ್ ಹಿ ಈಸ್ ಪರ್ಫಾರ್ಮಿಂಗ್. ಅದನ್ನ ನಾವು ವೆರಿ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಸೊ ಹಾಗಾಗಿ ನಾವು ಮಾಡ್ತಾ ಇರೋಂತ ಪ್ರತಿಯೊಂದು ಕೆಲಸ ನಮಗೆ ಪ್ರಕೃತಿ ಸಹಾಯ ಮಾಡ್ತಾ ಇದೆ. ಪ್ರಕೃತಿಯ ಸಹಾಯದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಯಜ್ಞ ರೂಪವಾಗಿ ಎಲ್ಲದನ್ನು ಸಮರ್ಪಣಾ ಭಾವದಿಂದ ನಾವು ಕೆಲಸ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ನೀನು ಕಳ್ಳ ಅಂತ ಹೇಳ್ತಾನೆ, ನೀನು ಪಾಪಿ ಅಂತ ಕೂಡ ಹೇಳ್ತಾನೆ. ಹಾಗೆ ಜೀವನ ಮಾಡ್ತಾ ಇರುವಂತವ್ರು ಅವನ ಜೀವನವನ್ನು, ಮನುಷ್ಯ ಜೀವನನ ವ್ಯರ್ಥವಾಗಿ ಕಳೆದು ಬಿಡ್ತಾರೆ. ದೇ ಜಸ್ಟ್ ಲಿವ್ ದ ಲೈಫ್ ವಿತೌಟ್ ದ ಪರ್ಪಸ್ ಆಫ್ ದಿಸ್ ಮ್ಯಾನ್ಹುಡ್. ಅಂದ್ರೆ ಈ ಒಂದು ನಮ್ಮ ಮನುಷ್ಯನ ಈ ಒಂದು ದೇಹ ಸಿಕ್ಕಿರೋದನ್ನ ಅನ್ಯಾಯ ಮಾಡಿ ವೇಸ್ಟ್ ಮಾಡ್ಕೊಳ್ತಾನೆ, ವ್ಯರ್ಥ ಮಾಡ್ಕೊಳ್ಬಿಡ್ತಾನೆ. ಯಾಕೆ ಅಂತಂದ್ರೆ ಅವನು ಯಾವಾಗ್ಲೂ ಇಂದ್ರಿಯ ಭೋಗದಲ್ಲಿ ಇಂದ್ರಿಯಾರಾಮವಾಗಿರ್ತಾನೆ. ಯಾವಾಗ್ಲೂ ಅವನಿಗೆ ಇದು ಬೇಕು, ಅದು ಬೇಕು, ಹಾಗ್ಬೇಕು, ನನಗೆ ಇದೇ ಆಗ್ಬೇಕು, ಹೀಗೆ ಆಗ್ಬೇಕು ಅನ್ನೋ ಒಂದು ಆಸೆಯಿಂದ, ಅಹಂಕಾರದಿಂದ ಮತ್ತೆ ಮಮಕಾರದಿಂದ ಜೀವನವನ್ನು ನಡೆಸಿ ಅವನು ಇಡೀ ಅವನ ಮನುಷ್ಯ ಜನ್ಮನ ನಾಶ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ನೀವು ಯಜ್ಞ ಭಾವದಿಂದ ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೇದು ಅಂತ ಹೋದ್ವಾರ ಹೇಳಿದ್ದಾನೆ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ? ಯಸ್ವಾತ್ ಮರತಿ ಏವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ. ಆದ್ರೆ ಈ ಶ್ಲೋಕ ಇದಕ್ಕೆ ಕಾಂಟ್ರಡಿಕ್ಟ್ ಆಗಿ ಮಾತಾಡ್ತಾ ಇದ್ದಾನೆ. ಯಾರು ಜ್ಞಾನಿ ಪುರುಷ ಇರ್ತಾನಲ್ಲ, ಅಂದ್ರೆ ಮಹಾಪುರುಷ, ಜ್ಞಾನ ಇದೆಲ್ಲನೂ ತಿಳ್ಕೊಂಡಿರುವಂತ ಜ್ಞಾನಿ ಪುರುಷನ್ಗೆ ಯಾವ ಕರ್ತವ್ಯವು ಮಾಡ್ಬೇಕಾದ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಸ್ವಾತ್ ಮರತಿ ಏವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ. ಯಾರವನು ಆತ್ಮತೃಪ್ತ ಅಂತಂದ್ರೆ ತನ್ನ ಆತ್ಮನಲ್ಲಿ ಯಾವಾಗ್ಲೂ ಆನಂದವಾಗಿರ್ತಾನೆ, ಅವನಿಗೆ ಏನೂ ಆಗ್ಬೇಕಾದಿಲ್ಲ. ಆತ್ಮತೃಪ್ತನಲ್ಲಿರುವಂಥವನಿಗೆ, ಅಂಥ ಮನುಷ್ಯನಿಗೆ ಆತ್ಮನ್ಯೇವಚ ಸಂತುಷ್ಟ, ಅವನು ಯಾವಾಗ್ಲೂ ಸಂತುಷ್ಟವಾಗಿರ್ತಾನೆ. ಸೊ ತಸ್ಯ ಕಾರ್ಯಂ ನ ವಿದ್ಯತೆ. ಕಾರ್ಯಂ ಅಂತಂದ್ರೆ ಕೆಲಸ, ನ ವಿದ್ಯತೆ ಅಂತಂದ್ರೆ ಅವನು ಯಾವ ಕೆಲಸವನ್ನು ಮಾಡ್ಬೇಕಾದಿಲ್ಲ ಅಂತ ಹೇಳ್ತಾನೆ. ಇಲ್ಲಿವರೆಗೂ ಭಗವಂತ ಏನ್ ಹೇಳಿದ? ಯು ಕೆನಾಟ್ ಸಿಟ್ ಅಲೋನ್ ವಿತೌಟ್ ಡೂಯಿಂಗ್ ಅ ಸಿಂಗಲ್ ವರ್ಕ್ ಅಂತ ಹೇಳ್ದ. ಕಾಯ ವಾಚ ಮನಸ ನೀನ್ ಕೆಲಸ ಮಾಡ್ತಾನೆ ಇರ್ಬೇಕು, ಮಾಡ್ದಿರ ಇರಕ್ ಸಾಧ್ಯ ಇಲ್ಲ ಅಂತ ಅವನು ದೃಢೀಕರವಾಗಿ ಅವನು ಹಿಂದಿನ 2-3 ಶ್ಲೋಕಗಳಿಂದ ಹೇಳ್ತಾ ಬರ್ತಾ ಇದ್ದಾನೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ಯಾರು ಜ್ಞಾನಿ ಪುರುಷ ಇದ್ದಾನೋ ಅವನಿಗೆ ಯಾವ ಕೆಲಸನೂ ಮಾಡುವ ಅಗತ್ಯ ಇಲ್ಲ ಅಂತ ಅವನ ಸ್ಟೇಟ್ಮೆಂಟ್ ನ ಅವನೇ ಕಾಂಟ್ರಡಿಕ್ಟ್ ಮಾಡಿ ಹೇಳ್ತಾ ಇದ್ದಾನೆ. ಯಾಕೆ ಹಾಗೆ ಹೇಳ್ತಾ ಇದ್ದಾನೆ? ವೈ ಇಸ್ ಇಟ್ ಟೆಲಿಂಗ್ ದಟ್? ಅಲ್ಲಿ ಒಂದು ಅದ್ ಹೇಳ್ತಾರಲ್ಲ, ವಾಟ್ ಯು ಟೆಲ್ ಇನ್ ಇಂಗ್ಲಿಷ್, ಯಾವುದೇ ಒಂದು ಪರ್ಚೇಸ್ ಮಾಡ್ಬೇಕಾದ್ರೆ ಒಂದು ಇದ್ರೊಳಗಿರುತ್ತಲ್ಲಪ್ಪ, ವಾಟ್ ಯು ಟೆಲ್ ಬೃಂದ? ಅದಕ್ಕೆ ಪ್ರೈಸ್ ಅಲ್ಲ, ಇದು ಬಿ ಕೇರ್ಫುಲ್ ಅಂತ, ದಿಸ್ ವಿಲ್ ನಾಟ್ ಅಪ್ಲೈ ಟು ಯು ಅಂತ ಹೇಳ್ತಾರಲ್ಲ, ದಿಸ್ ವಿಲ್ ನಾಟ್ ಅಪ್ಲೈ. Terms and conditions. Caution. Terms and conditions. Caveat emptor. Yes. Yes, Shankar? Caveat emptor. Let the buyer beware. Okay. ಅಂದ್ರೆ ಯಾರಿಗೆ caveat ಅಂತ ಒಂದು ಪದ, ಬಟ್ ಫುಲ್ phrase is caveat emptor.
Yeah. ಓಕೆ ಓಕೆ ಓಕೆ. ಸೊ ಹಾಗಾಗಿ ಯಾರಿಗೆ ಇದು ಅಪ್ಲೈ ಆಗತ್ತೆ, ಯಾರಿಗೆ ಇದು ಅಪ್ಲೈ ಆಗಲ್ಲ ಅಂತಂದ್ರೆ ಜ್ಞಾನಿ ಪುರುಷನಿಗೆ ಇದು ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾತಕ್ಕೆ ಇದು ಜ್ಞಾನಿ ಪುರುಷನಿಗೆ ಅಪ್ಲೈ ಆಗೋದಿಲ್ಲ? ಯಾಕೆ ಅಂತಂದ್ರೆ ಇವಾಗ ನಾವ್ ಯಾತಕ್ಕೋಸ್ಕರ ನಾವು ಕರ್ಮ ಮಾಡ್ತೀವಪ್ಪ? ವೈ ಡು ವಿ ಆಕ್ಚುಲಿ ಫಾರ್ ಇನ್ ದ ಫಸ್ಟ್ ಪ್ಲೇಸ್ ನಾವ್ ಯಾತಿಕ್ ಕರ್ಮ ಮಾಡ್ತೀವಿ? ನನಗೆ ಅದರಿಂದ ಏನೋ ಒಂದು ಲಾಭ ಇದೆ, ಅದಕ್ಕೋಸ್ಕರ ನಾ ಕೆಲಸ ಮಾಡ್ತೀನಿ. ಅಂದ್ರೆ ನನಗೆ ಅದರಿಂದ ಏನೋ ಪಡಿಬೇಕಾಗಿದೆ, ಅದಕ್ಕೋಸ್ಕರ ನಾನೇನೋ ಒಂದು ಕೆಲಸ ಮಾಡ್ತೀನಿ. ಆ ಒಂದು ದೃಷ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ಆದ್ರೆ ಜ್ಞಾನಿಗೆ ಇದು ಯಾವುದೂ ಇಲ್ವಲ್ಲ. ಅವನಿಗೆ ಅಹಂಕಾರ ಇಲ್ಲ, ಅವನಿಗೆ ಮಮಕಾರ ಇಲ್ಲ, ಅವನಿಗೆ ತನಗೆ ಬೇಕು ಅಂತ ಯಾವುದೂ ಮಾಡ್ಕೊಳ್ಳೋದೇ ಇಲ್ಲ. ಹಾಗಾದ್ರೆ ಅವ್ನು ಯಾವ ರೀತಿ ಕೆಲಸ ಮಾಡ್ತಾನೆ? ಅವನ ಮನಸ್ಸಿನಲ್ಲಿ ಏನಿರುತ್ತೆ? ಜ್ಞಾನಿಗೆ ಅವನ ಮನಸ್ಸಿನಲ್ಲಿ ಏನಿರುತ್ತೆ ಕೆಲಸ ಮಾಡ್ಬೇಕಾದ್ರೆ? ಏನು ಅಂತಂದ್ರೆ ಅವನಿಗೆ ಯಾವಾಗ್ಲೂ ಅವನು ಆತ್ಮನಲ್ಲಿ ತೃಪ್ತನಾಗಿರ್ತಾನೆ. ಹಿ ಇಸ್ ಆಲ್ವೇಸ್ ಫುಲ್ಫಿಲ್ಡ್ ಇನ್ ಹಿಸ್ ಓನ್ ನೇಚರ್. ಸ್ವಲ್ಪ ಇದೇ ಒಂದು 2ನೇ ಅಧ್ಯಾಯದಲ್ಲಿ ಬರುತ್ತೆ, ಆತ್ಮನ್ಯೇವ ಆತ್ಮನಾ ತೃಪ್ತಃ ಅಂತ. ಸೊ ಯಾವಾಗ್ಲೂ ಅವನು ಯಾರ ಮೇಲೂ ಡಿಪೆಂಡ್ ಆಗ್ಬೇಕಾಗಿದ್ದಿಲ್ಲ. ಯಾವಾಗ್ಲೂ ಅವನ ಒಂದು ಆತ್ಮನಲ್ಲಿ ಸಂತುಷ್ಟನಾಗಿರ್ತಾನೆ. ಸೊ ಅಂಥವನಿಗೆ ಇಂಥ ಒಂದು ಕೆಲಸ ಮಾಡಿನೇ ನನಗೆ ತೃಪ್ತಿ ಆಗಬೇಕು ಅನ್ನೋ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಲ್ಲ. ಹಾಗಾಗಿ ಅಂಥ ಜ್ಞಾನಿ ಪುರುಷನಿಗೆ ಕೆಲಸ ಮಾಡಲೇಬೇಕು ಅನ್ನೋ ಒಂದು ಅವಶ್ಯಕತೆ ಆಗ್ಲಿ, ಆ ಒಂದು ಫೋರ್ಸ್ ಆಗ್ಲಿ, ಆ ಒಂದು ಮಾಡ್ಲೇಬೇಕು ಅನ್ನೋ ಒಂದು ದೃಢೀಕಾರ ಇಲ್ಲ. ಜ್ಞಾನಿ ಪುರುಷನಿಗೆ ಮಾತ್ರ ಅಂತ. ಅವನಿಗೆ ಯಾವ ಜ್ಞಾನ ಇರುತ್ತೆ? ಯಾತಕ್ಕೋಸ್ಕರ ಅವನು ಆತ್ಮನಲ್ಲಿ ತೃಪ್ತನಾಗಿರ್ತಾನೆ? ಜಸ್ಟ್ ರಿವೈಸ್, ನಾವಲ್ಲಿ ಹಿಂದೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. ಏನಾಯ್ತು? ಅವನಲ್ಲಿ ಯಾವ ಒಂದು ಜ್ಞಾನ ಇರುತ್ತೆ? ಅವನಲ್ಲಿ ದೇಹ ಭಾವ ಇರೋದಿಲ್ಲ. ಸೊ ಆ ಒಂದು ಜ್ಞಾನ ನಾನು ಯೂಶಲಿ ಹೇಳ್ತಾನೆ ಇರ್ತೀನಿ, ನಾನು ದೇಹ ಅಲ್ಲ, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಸೊ ಈ ಒಂದು ಜ್ಞಾನ ಅವನಲ್ಲಿ ಮಂದಟ್ಟಾಗೋಗಿರುತ್ತೆ, ಅಚ್ಚೊತ್ತೋಗಿರುತ್ತೆ. ಸೊ ಹಾಗಾಗಿ ಅವನು ಮಾಡ್ತಾ ಇರುವಂತ ಕೆಲಸ ದೇಹ ಭಾವದಿಂದ ಮಾಡದೇ ಇರೋದ್ರಿಂದ ಪ್ರತಿಯೊಂದು ಅವನು ನೋಡೋದು, ಮುಟ್ಟೋದು, ಮೂಸೋದು, ಸ್ಪರ್ಶ ಮಾಡೋದು ಪ್ರತಿಯೊಂದನ್ನು ಬ್ರಹ್ಮನ್, ಇದು ಆತ್ಮನೇ, ಇದು ಭಗವಂತನೇ ಅನ್ನೋ ಒಂದು ದೃಷ್ಟಿನಲ್ಲಿ ಮಾಡ್ತಾ ಇರೋದ್ರಿಂದ ಅವನು ಯಾವಾಗ್ಲೂ ಭಗವಂತನಲ್ಲೇ ಲೀನವಾಗೋಗಿರ್ತಾನೆ. ಹಾಗಾಗಿ ಅವನು ಕೆಲಸ ಮಾಡೋ ಅಗತ್ಯ ಇಲ್ಲ. ನಾವ್ ಯಾಕೆ ಕೆಲಸ ಮಾಡ್ತೀವಿ? ಇವಾಗ ತಾನೇ ಹೇಳ್ದೆ ನಾನು, ನಾವ್ ಯಾತಕ್ಕೋಸ್ಕರ ಕರ್ಮಗಳನ್ನ ಮಾಡ್ತೀವಿ? ಈ ಕರ್ಮಗಳಿಂದ ನಾನು ಈ ಒಂದು ಬಂಧನವನ್ನು ಕಳಚಿಕೊಂಡು ಭಗವತ್ ಪ್ರಾಪ್ತಿ ನನಗೆ ಸಿಕ್ಲಿ, ನನಗೆ ಭಗವತ್ ಪ್ರಾಪ್ತಿ ಆಗ್ಲಿ ಅನ್ನೋ ಒಂದು ಮನೋಭಾವದಿಂದ ನಾನು ಪ್ರತಿ ಕೆಲಸವನ್ನು ಯಾತಕ್ಕೋಸ್ಕರ ಮಾಡ್ತೀನಿ? ಐದರ್ ನಮ್ಗೆ ಒಂದು ಸ್ವಾರ್ಥ ಇರತ್ತೆ, ಇಲ್ಲ ಅಂತಂದ್ರೆ ಸ್ವಾರ್ಥ ಇಲ್ಲ ಅಂತಂದ್ರೆ ನಮ್ಗೆ ನಾನು ಭಗವತ್ ಪ್ರಾಪ್ತಿಗೋಸ್ಕರನಾದ್ರೂ ನಾನು ಈ ಕೆಲಸ ಮಾಡ್ಬೇಕು, ಈ ಒಂದು ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ಇಂದ ನಾನು ಆಚೆ ಬರ್ಬೇಕು, ನನಗೆ ಬೇಡ ಇದು, ನನಗೆ ಮುಕ್ತಿ ಬೇಕು ಅನ್ನೋ ಕಾರಣದಿಂದ ನಾವು ಕರ್ಮಯೋಗವನ್ನು ಕಲ್ತ್ಕೊಳ್ತಾ ಇದ್ದೀವಿ. ಆದ್ರೆ ಈ ಒಂದು ಮಹಾಪುರುಷ ಯಾರಿದ್ದಾನೆ ಅವನು ಭಗವಂತನಲ್ಲೂ ಲೀನವಾಗಿ ಹೋಗಿದ್ದಾನೆ. ಅವನಿಗೆ ನಾವು ಮಾಡ್ತಾ ಇರೋದು ಭಗವತ್ ಪ್ರಾಪ್ತಿಗೆ. ಅವನಿಗೆ ಪರ್ಪಸ್ ಇಸ್ ಸರ್ವ್ಡ್. ಹೀಸ್ ಆಲ್ರೆಡಿ ಇನ್ಸೈಡ್, ಭಗವತ್ ಪ್ರಾಪ್ತಿ ಅವನಿಗೆ ಆಗೋಗಿದೆ. ಅಂಥ ಜ್ಞಾನಿ ಪುರುಷ ಮತ್ತೆ ಅವನು ಕರ್ಮ ಮಾಡಿ ಕರ್ಮ ಯೋಗದಲ್ಲಿ ನಿರತರಾಗುವಂತ ಅಗತ್ಯ ಅವನಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಸ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಷ್ಟ ಮಾನವ ಅಂದ್ರೆ ಅವನು ಯಾವಾಗ್ಲೂ ಅಂಥ ಮನುಷ್ಯ ಯಾವಾಗ್ಲೂ ಅವನು ಆತ್ಮತೃಪ್ತಿಯಾಗಿ ಆತ್ಮನಲ್ಲೇ ಇರ್ತಾನೆ. ಆತ್ಮನ್ಯೇವಚ ಸಂತುಷ್ಟ. ಅವನ್ ಮಾಡುವಂತ ಪ್ರತಿಯೊಂದು ಕೆಲಸನೂ ತನಗೂ ಸಂತುಷ್ಟ, ಮತ್ತೆ ಮಾಡುವಂಥವ್ರಿಗೆ ಇಡೀ ಪ್ರಕೃತಿ ಮತ್ತೆ ಬ್ರಹ್ಮಾಂಡದಲ್ಲಿ ಮಾಡುವಂತ ಪ್ರತಿಯೊಂದು ಕೆಲಸ ಪ್ರತಿಯೊಬ್ಬರಿಗೂ ಅದು ಸಂತುಷ್ಟವನ್ನೇ ತರುತ್ತೆ. ತಸ್ಯ ಕಾರ್ಯಂನ ವಿದ್ಯತೆ. ಹಾಗಾಗಿ ಈ ಒಂದು ಕರ್ಮಯೋಗ ಮಾಡಲೇಬೇಕು ಅನ್ನೋ ಅಗತ್ಯ ಅವನಿಗೆ ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. Vasuki, can I say something? ಹೇಳಿ ಶಂಕರ್. Okay, so I would read the shloka slightly differently. I mean, interpret it slightly differently. See, according to me, there is actually no contradiction
in what we listened to last week and what we are listening now. The point is that the person who has renounced all sense of doership, so he is in a position where he is actually not doing any work, because there is no identification with the doership. He is not thinking or he is not feeling that he is doing the work. Therefore, he doesn't do the work. It is only when I say I am doing it that I am the doer. Now, but if you look at the physical, psychological mechanism of a human being, the mind keeps working. The mind can be still, but at least for some time, on some occasions, it has to function, as well as the body. In fact, a lot of our actions of the bodily actions are involuntary. So I would like to say that, and just my opinion, that there is no contradiction in the sense that the person who has given up the sense of doership, he is not really doing anything. So if you say he doesn't have to do anything, he is not doing anything. So the question of doesn't have to do anything simply doesn't arise, because he knows that when it comes to the nature is doing all that, and insofar as his essence is concerned, his being is concerned, he is always aware of awareness or being, and the body and the mind, they do what they have to do. So there is no identification. So he is not really the doer. He has no sense of doership. So I mean, I would like to say that. It doesn't contradict what you said, but it is just something which supplements. ವೆರಿ ಗುಡ್, ವೆರಿ ನೈಸ್ ಶಂಕರ್. ಇದನ್ನೇ ನಾನು ಹೇಳಕ್ ಹೊರಟಿರೋದು. ಯಾತಿಗೋಸ್ಕರ ಜ್ಞಾನಿ ಕೆಲಸ ಮಾಡೋದು ಬೇಕಾಗಿಲ್ಲ ಅಂತಂದ್ರೆ ಅವನಿಗೆ ಡೂವರ್ಶಿಪ್ಪೇ ಇಲ್ಲ. ಆ ಡೂವರ್ಶಿಪ್ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವ ಇಲ್ಲ. ಯಾಕೆ ಅಂತಂದ್ರೆ ಪ್ರಕೃತಿ ಅವನ ಮುಖಾಂತರ ನಡೆಸ್ಕೊಂಡು ಹೋಗ್ತಾ ಇದೆ. ಪ್ರಕೃತಿ ಅವನು ಯಾವಾಗ್ಲೂ ಆ ಒಂದು ಪ್ರಕೃತಿಯಲ್ಲಿ ಆ ಒಂದು ಭಗವಂತನ ಲೀನವಾಗಿ ಹೋಗಿದ್ದಾನೆ. ಸೊ ಹಾಗಾಗಿ ಇವ ನಾವು ಪಂಚಮಹಾಯಜ್ಞದಲ್ಲಿ ಏನು ತಿಳ್ಕೊಂಡ್ವಿ? ದಟ್ ಐ ಆಮ್ ನಾಟ್ ದ ಡೂವರ್. ಪ್ರಕೃತಿ ಮಾಡ್ತಾ ಇದೆ, ಮಾಡ್ಕೊಂಡು ಹೋಗ್ತಾ ಇದೆ, ಅದಕ್ಕೆ ನಾವು ಅಡ್ಡಿ ಆಗ್ಬಾರ್ದು ಅಷ್ಟೇ. ಸೊ ಇದನ್ನ ನಾವು ತಿಳ್ಕೊಂಡ್ವಿ. ಸೊ ನಾವು ಪಂಚಮಹಾಯಜ್ಞ ಯಾತಿಗೋಸ್ಕರ ಮಾಡ್ತೀವಿ? ಟು ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ನಾಟ್ ದ ಡೂವರ್ ಅಷ್ಟೇ, ಇನ್ನೇನು ಇಲ್ಲ. ಐ ಆಮ್ ನಾಟ್ ದ ಡೂವರ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರನೇ ಪಂಚಮಹಾಯಜ್ಞಗಳು ಇರುವಂತದ್ದು. ಸೊ ಈ ಪಂಚಮಹಾಯಜ್ಞಗಳನ್ನ ಪರ್ಪಸ್ ಇಸ್ ಸರ್ವ್ಡ್, ಅವನಿಗೆ ಗೊತ್ತಾಗೋಗಿದೆ. ಹಾಗಾಗಿ ನಾವ್ ಏನ್ ಮಾಡ್ತಾ ಇದೀವಿ? ನಾವು ಪಂಚಮಹಾಯಜ್ಞಗಳನ್ನ ಮಾಡಿ 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 ನಾವು ಈ ಐ ಆಮ್ ನಾಟ್ ದ ಡೂವರ್ ಅಂತ ಆ ಒಂದು ಕನ್ಕ್ಲೂಷನ್ಗೆ ಬರ್ತಾ ಇದ್ದೀವಿ. ವಿ ಆರ್ ಸ್ಟಿಲ್ ಇನ್ ದ ಪ್ರಾಸೆಸ್, ಬಟ್ ಹಿ ಇಸ್ ಆಲ್ರೆಡಿ ರೀಚ್ಡ್, ಹಿ ಇಸ್ ಆಲ್ರೆಡಿ ಅಂಡರ್ಸ್ಟುಡ್ ವಾಟ್ ಹಿ ಈಸ್ ಆಕ್ಚುಲಿ, ವಾಟ್ ಇಟ್ ಈಸ್ ಅನ್ನೋದು ಅರ್ಥ ಆಗಿದೆ ಅವನಿಗೆ, ಜ್ಞಾನಿಗೆ. ಅದಕ್ಕೋಸ್ಕರ ಅವನಿಗೆ ಜ್ಞಾನಿ ಮಾಡುವಂತ ಅಗತ್ಯ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಆದ್ರೂ ಕೂಡ ಅವನ ಮುಖಾಂತರ ಕೆಲಸಗಳು ನಡೆಯುತ್ತೆ. ಜ್ಞಾನಿ ಸುಮ್ನೆ ಕೂತ್ಕೊಳ್ಳೋದಿಲ್ಲ, ಅವನ ಮುಖಾಂತರ ಕೆಲಸಗಳು ನಡ್ಕೋತ ಹೋಗುತ್ತೆ. ಆದ್ರೆ ಅದಕ್ಕೆ ಏನು ಅಡ್ಡಿ ಮಾಡೋದಿಲ್ಲ ಅಷ್ಟೆ. he knows that it is just happening through him. I can recall the beautiful example that I had given many weeks ago, that of the ocean and the waves. Yes. So now when we have the sense of doership, we believe that we are doing something, like the wave, as the wave or as the ripple. But when the wave is identified with the ocean, then it doesn't feel that it is doing anything, because as a wave, because even the wave, the creation of the wave is the doing of the ocean. So maybe that example, probably that analogy which we had, which the class is already familiar with, might help. Correct. Our example is well suited for this shloka. ಸೊ ಮುಂದಕ್ಕೆ ಹೋಗೋಣ. ಸೇಮ್ ಶ್ಲೋಕ ಅದನ್ನೇ ಕಂಟಿನ್ಯೂ ಮಾಡ್ತಾ ಶ್ಲೋಕ 18ನಲ್ಲಿ ಭಗವಂತ ಏನ್ ಹೇಳ್ತಾನೆ? ನೈವ ತಸ್ಯ ಕೃತೇನಾರ್ಥೋ ನೈವ ತಸ್ಯ ಕೃತೇನಾರ್ಥೋ
ನಾಕೃತೇನೇಹ ಕಶ್ಚನ ನಾಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ನ ಚಾಸ್ಯ ಸರ್ವಭೂತೇಷು ಕಶ್ಚಿತ್ ಅರ್ಥವ್ಯಪಾಶ್ರಯಃ ಕಶ್ಚಿತ್ ಅರ್ಥವ್ಯಪಾಶ್ರಯಃ. ಅದೇ ಶ್ಲೋಕವನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಈ ಮಹಾಪುರುಷನು ಯಾವ ರೀತಿ ವಿಶ್ವದಲ್ಲಿ ಕರ್ಮ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಅವನಿಗೆ ಆಗೋದಿಲ್ಲ. ತಸ್ಯ ಆ ಮಹಾಪುರುಷನಿಗೆ ಕೃತೇನ ಅಂತಂದ್ರೆ ಕರ್ಮ ಮಾಡೋದ್ರಿಂದ ಕಶ್ಚನ ಯಾವುದೇ ಪ್ರಯೋಜನ ಅವನಿಗೆ ಆಗೋದಿಲ್ಲ. ನ ಅಕೃತೇನ ಏವ ಅಂತಂದ್ರೆ ಕರ್ಮ ಇವಾಗ ನಾ ಏನ್ ಹೇಳಿದ್ರು ಕರ್ಮ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿದೆ. ಈಗ ನೆಕ್ಸ್ಟ್ ಸೆಂಟೆನ್ಸ್ ಏನ್ ಹೇಳ್ತಾ ಇದ್ದಾನೆ, ನ ಅಕೃತೇನ ಏವ ಅಂದ್ರೆ ಕರ್ಮ ಮಾಡದೇರೋ ಇರೋದ್ರಿಂದನೂ ಕೂಡ, ಅಂದ್ರೆ ಕರ್ಮ ಅಕಸ್ಮಾತ್ ಮಾಡ್ದಲೇ ಹೋದ್ರೆ ಕೂಡ ಏನಾದ್ರೂ ಡಿಫ್ರೆನ್ಸ್ ಆಗತ್ತಾ? ಏನು ಡಿಫ್ರೆನ್ಸ್ ಆಗಲ್ಲ. ಕರ್ಮ ಮಾಡದಿರೋದ್ರಿಂದಲೂ ಕೂಡ ಯಾವ ಪ್ರಯೋಜನವೂ ಇಲ್ಲ, ಪ್ರಯೋಜನ ಕೂಡ ಆಗೋದಿಲ್ಲ. ಯಾರಿಗೆ? ಇದು ನಮ್ಗೆಲ್ಲ ಹೇಳ್ತಾ ಇರೋದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇದನ್ನ ಜ್ಞಾನಿ ಪುರುಷನಿಗೆ ಹೇಳ್ತಾ ಇದ್ದಾನೆ, ಜ್ಞಾನಿ ಪುರುಷನಿಗೆ ಹೇಳ್ತಾ ಇದ್ದಾನೆ. ಯಾವ ಪ್ರಯೋಜನವೂ ಆಗೋದಿಲ್ಲ. ಹಾಗೂ ಸರ್ವಭೂತೇಶು ಸಂಪೂರ್ಣ ಪ್ರಾಣಿಗಳಲ್ಲಿ ಅಸ್ಯ ಅವನಿಗೆ ಕಶ್ಚಿತ್ ಕಿಂಚಿತ್ ಮಾತ್ರವೂ ಕೂಡ ಅರ್ಥವಾಪಾಶ್ರಯ ಅಂತಂದ್ರೆ ಸ್ವಾರ್ಥದ ಸಂಬಂಧ. he don't have any connection with the world in relation to the selfish attitude. ಆ ಒಂದು ಸೆಲ್ಫಿಶ್ ಆಟಿಟ್ಯೂಡ್, ಆ ಒಂದು ಕನೆಕ್ಷನ್ ಅಲ್ಲಿ ಯಾವುದೇ ರೀತಿ ಸರ್ವಭೂತಗಳಲ್ಲಿ ಅವನು ಯಾವುದೇ ರೀತಿ ಕನೆಕ್ಷನ್ ಇಟ್ಕೊಳ್ಳಲ್ಲ. ಅಂದ್ರೆ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಇಲ್ಲಿ ಸೇಮ್ ಥಿಂಗ್ ಕಂಟಿನ್ಯೂಸ್ ಆನ್ ದಿ ಲಾಸ್ಟ್ ಶ್ಲೋಕ. ಅವನಿಗೆ ಕರ್ಮ ಮಾಡೋ ಅಗತ್ಯ ಇಲ್ಲ, ಜ್ಞಾನಿಗೆ ಕರ್ಮ ಮಾಡೋ ಅಗತ್ಯ ಇಲ್ಲ. ಅದೇ ನಾನು ಹೇಳಿದ್ದು, ಯಾತಕ್ಕೋಸ್ಕರ ಅವ್ನು ಕರ್ಮ ಮಾಡ್ಬೇಕು? ಅವನು ಅದರಿಂದ ಏನಾದ್ರು ಪಡ್ಕೊಳ್ಬೇಕು ಅಂತಂದ್ರೆ ಕರ್ಮ ಮಾಡ್ಬೇಕು. ಇವಾಗ ನಾವು ನಮ್ಮನ್ನೇ ನೋಡ್ಕೊಂಡ್ರೆ, ಈಗ ನಾವು ಭಜನೆ ಮಾಡ್ತೀವಿ, ಸತ್ಸಂಗಕ್ಕೆ ಹೋಗ್ತೀವಿ. ಇದು ನಾನು ಸಾತ್ವಿಕರು ಮಾಡುವಂತ ಕೆಲ್ಸನೇ ಹೇಳ್ತಾ ಇರೋದು, ಯಾವುದು ಒಂದು ತಾಮಸಿಕ ಜನಗಳು ಅಥವಾ ರಾಜಸಿಕ ಜನಗಳು ಮಾಡುವಂತ ಕೆಲಸ ಹೇಳ್ತಾ ಇಲ್ಲ. ಸಾತ್ವಿಕ ಜನರು ಮಾಡುವಂತ ಈ ಒಂದು ಭಜನೆ ಇರಬಹುದು, ಸತ್ಸಂಗ ಇರಬಹುದು, ಅಥವಾ ಧ್ಯಾನ ಇರಬಹುದು, ಯಾವುದೇ ಇರಬಹುದು, ಅದು ಕೂಡ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ನಾವ್ ಯಾತಕ್ಕೋಸ್ಕರ ಮಾಡ್ತೀವಿ? ಭಗವತ್ ಪ್ರಾಪ್ತಿಗೋಸ್ಕರ ಮಾಡ್ತೀವಿ. ಓ, ನಾನು ಇದನ್ನ ಮಾಡೋದ್ರಿಂದ ನನಗೆ ಭಗವತ್ ಪ್ರಾಪ್ತಿ ಆಗತ್ತೆ, ನನಗಿದ್ರಿಂದ ಒಂದು ಲಾಭ ಇದೆ. ಏನ್ ಲಾಭ? ಭಗವತ್ ಪ್ರಾಪ್ತಿ ಲಾಭ. ಸೊ ಹೀಗ ಅದು ಒಳ್ಳೇದೇ, ಅದು ಖಂಡಿತ ಇಟ್ ಈಸ್ ನಾಟ್ ಈ ಒಂದು ಆಸೆ ಏನಿದೆ ಅದು ತಪ್ಪಲ್ಲ. ಭಗವತ್ ಪ್ರಾಪ್ತಿ ಅನ್ನೋ ಆಸೆ ಯಾವತ್ತೂ ತಪ್ಪಲ್ಲ. ದಿಸ್ ಈಸ್ ದ ವೇ ಟು ಈ ಒಂದು ದಾರಿನೇ ಸರಿಯಾದ ದಾರಿ, ಹೀಗೆ ಹೋಗಬೇಕು. ಆದ್ರೆ ಇಲ್ಲಿ ನಾನು ಯಾವ ಎಕ್ಸಾಂಪಲ್ ಬೇಕಾದ್ರೂ ತಗೊಳ್ಬಹುದು. ಕರ್ಮ ಮಾಡೋದು ಅವನಿಗೆ ಅಗತ್ಯ ಇಲ್ಲ. ಅದೇ ರೀತಿ ಕರ್ಮ ಮಾಡ್ದಲೇ ಇದ್ರೂ ಕೂಡ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಇವಾಗ ನಾವೇನಂತ ಅನ್ಕೊಳ್ತೀವಿ, ಇವಾಗ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಇವಾಗ ಒಂದು ಕರ್ಮ ಮಾಡೋದನ್ನ ಬಿಡ್ತೀವಿ ಅನ್ನೋ ಎಕ್ಸಾಂಪಲ್ ತಗೊಳ್ಬೇಕು ಅಂತಂದ್ರೆ, ನಾನು ಸ್ವೀಟ್ ತಿನ್ನೋದನ್ನ ಬಿಡ್ತೀನಿ. ಸ್ವೀಟ್ ತಿನ್ನೋದನ್ನ ಯಾತಕ್ಕೋಸ್ಕರ ಬಿಡ್ತೀನಿ? ನಂಗೆ ಅದರಿಂದ ಏನೋ ಲಾಭ ಇದೆ. ಏನು? ನನಗೆ ಡಯಾಬಿಟಿಸ್ ಇದೆ, ಡಯಾಬಿಟಿಸ್ ಇಂದ ನನಗೆ ಮುಕ್ತಿ ಸಿಗತ್ತೆ, ನನಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗತ್ತೆ. ಸೊ ಹಾಗಾಗಿ ನಾನು ಶುಗರ್ನ ಬಿಡ್ತೀನಿ. ಸೊ ಹಾಗಾಗಿ ನನಗೆ ಯಾವುದೋ ಒಂದು ಕೆಲಸವನ್ನು ಬಿಡೋದ್ರಿಂದ ನನಗೆ ಅದರಿಂದ ಲಾಭನೇ ಇದೆ, ಅದಕ್ಕೋಸ್ಕರ ಅದನ್ನ ಬಿಡ್ತೀನಿ. ಆದ್ರೆ ಇಲ್ಲಿ ಜ್ಞಾನಿ ಪ್ರಕಾರ ಅವನು ಮಾಡಿದ್ರೂ ಸರಿ, ಮಾಡ್ದಲೆ ಹೋದ್ರೂ ಸರಿ, ಏನು ಡಿಫ್ರೆನ್ಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಅವನು ಪೂರ್ಣ. ಒಂದು ಶ್ಲೋಕ ಇದೆಯಲ್ಲ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಂದ್ರೆ ಏನು? ಪೂರ್ಣ, ಅವನು ಯಾವಾಗ್ಲೂ ಪೂರ್ಣ. ಶಂಕರ್ ಅವ್ರು ಇವಾಗ ತಾನೇ ಎಕ್ಸಾಂಪಲ್ ಕೊಟ್ರು, ಓಷನ್ ಅಂಡ್ ವೇವ್ ರಿಲೇಶನ್ಶಿಪ್ ಹೆಂಗಿದೆಯೋ ಅದೇ ರೀತಿ ಅವನು ಪೂರ್ಣ, ಅವನು ಓಷನ್ ಅಂತ ತಿಳ್ಕೊಂಡ್ರೆ, ಇವಾಗ ಓಷನ್ ಅಲ್ಲಿ ನಾವು ಎಷ್ಟು ಬಕೆಟ್ ನೀರ್ ತೆಗೆದ್ರು ಕೂಡ ಓಷನ್ ಏನಾದ್ರೂ ಕಮ್ಮಿ ಆಗತ್ತಾ? ಅದರಿಂದ ಏನಾದ್ರೂ ನಾವು ಲಾಸ್ ಮಾಡಿದ್ವಾ ಓಷನ್ಗೆ?
ಏನೂ ಆಗ್ಲಿಲ್ಲ. ಓಷನ್ ಡಿಡ್ ನಾಟ್ ಫೀಲ್ ಎನಿ ಡಿಫರೆನ್ಸ್ ಅಟ್ ಆಲ್. ಅಥವಾ ಇಲ್ಲಪ್ಪ, ನಾನು ಆ ಒಂದು ಸಮುದ್ರಕ್ಕೆ ನಾನು ತಗೊಂಡಿರುವಂತ ನೀರ್ನ ಹಾಕ್ತೀನಿ ಅಂತ ಅದಕ್ಕೆ ವಾಪಸ್ ಚೆಲ್ಲಿದ್ರೆ, ಅಥವಾ ಬೋರ್ಗರಿಯೋ ಮಳೆ ಬಂದ್ರೆ ಪೂರ್ತಿ ವಿಲ್ ಇಟ್ ಗೈನ್ ಎನಿಥಿಂಗ್? ಏನೂ ಆಗೋದಿಲ್ಲ. ಅದು ಯಾವಾಗ್ಲೂ ಪೂರ್ಣ. ಹಾಗಾಗಿ ಈ ಒಂದು ಜ್ಞಾನಿಯ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತಂದ್ರೆ, ಜ್ಞಾನಿಯ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ, ಅವನು ಮಾಡುವಂತ ಕರ್ಮಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ಪೂರ್ಣದಲ್ಲಿ ನಿಂತುಕೊಂಡು ಮಾಡ್ತಾನೆ. ಸೊ ಹಾಗಾಗಿ ಅವನಿಗೆ ಅದರಿಂದ ಏನು ಆಗ್ಬೇಕಾದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಿ ಈಸ್ ಗಿವಿಂಗ್ ಮೋರ್ ಕ್ಲಾರಿಟಿ ಫ್ರಮ್ ಶ್ಲೋಕ ಟು ಶ್ಲೋಕ. ಹಿ ಈಸ್ ಗಿವಿಂಗ್ ಮೋರ್ ಕ್ಲಾರಿಟಿ. ಭಗವಂತ ಇಸ್ ಗಿವಿಂಗ್ ಮೋರ್ ಕ್ಲಾರಿಟಿ. ಆಮೇಲೆ ಇನ್ನೊಂದು ಹೇಳ್ತಾನೆ, ಇನ್ನೊಂದು ಲೈನಲ್ಲಿ ಹೇಳ್ತಾನೆ, ನ ಚಾಸ್ಯ ಸರ್ವಭೂತೇಶು ಕಶ್ಚಿತ್ ಅರ್ಥವ್ಯ ಪಾಶ್ರಯ. ಅಂದ್ರೆ ಯಾವ ಈ ಒಂದು ಜೀವ ಜಗತ್ತಲ್ಲಿ ಸೆಲ್ಫಿಶ್ ಆಕ್ಷನ್ಸ್ ಇಂದ ಯಾವುದೇ ರೀತಿ ಕನೆಕ್ಷನ್ ಅವನಿಗೆ ಇರೋದಿಲ್ಲ, ಯಾವುದೇ ರೀತಿ ಸಂಬಂಧವೂ ಇರೋದಿಲ್ಲ. ಮತ್ ಹೇಗ್ ಕೆಲಸ ಮಾಡ್ತಾನೆ ಅವನು? ಯಾವ ಒಂದು ಮನಸ್ಥಿತಿಯಿಂದ ಕೆಲಸ ಮಾಡ್ತಾನೆ ಅವನು? ಜ್ಞಾನಿ ಯಾವುದೇ ರೀತಿ ಸೆಲ್ಫಿಶ್ ಆಕ್ಷನ್ಸ್ ಇಲ್ಲ ಅಂತಂದ್ಮೇಲೆ, ಅವನಿಗೆ ಏನು ಬೇಡ ಅಂತಂದ್ಮೇಲೆ ಈ ಲೋಕದಲ್ಲಿ ಹೇಗೆ ಕೆಲಸ ಮಾಡಕ್ ಸಾಧ್ಯ? ಯಾಕೆ ಅಂತಂದ್ರೆ ಇವಾಗ ನಮ್ಗೇನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತಂದಾಗ ಎರಡು ರೀತಿ ಮಾಡ್ತೀವಿ. ನನಗೆ ಅದರಿಂದ ಏನಾದ್ರೂ ಒಂದು ಪಡಿಬೇಕಾದ್ರೆ ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ, ಅಥವಾ ನನಗೆ ಅದರಿಂದ ಒಂದು ಆ ಕೆಲಸದಿಂದ ನನಗೇನೂ ಬೇಕಾಗಿಲ್ಲ, ಆದ್ರೆ ಕೆಲಸ ಮಾಡೋದ್ರಿಂದಾನೇ ನನಗೆ ಆನಂದ ಸಿಕ್ಕತ್ತೆ, ಆ ರೀತಿನೂ ಯೋಚನೆ ಮಾಡ್ತೀನಿ. ಸೊ ಜ್ಞಾನಿ ಆದವನು ಸೆಕೆಂಡ್ ಕ್ಯಾಟಗರಿಗೆ ಸೇರಿದವನು. ಅವನಿಗೆ ಏನು ಅದರಿಂದ ಏನು ಪಡಿಬೇಕಾದಿಲ್ಲ. ಹಿ ಡಸ್ ಓನ್ಲಿ ವರ್ಕ್ ಔಟ್ ಆಫ್ ಹ್ಯಾಪಿನೆಸ್. ದ ಡಿಫರೆನ್ಸ್ ಬಿಟ್ವೀನ್ ದ ವರ್ಕ್ ಆಫ್ ದಿ ಕಾಮನ್ ಮ್ಯಾನ್ ಅಂಡ್ ದ ಜ್ಞಾನಿ ಇಲ್ಲಿ ತುಂಬಾನೇ ಚೆನ್ನಾಗಿದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಹೌ ವಿ ಡೂ ದ ವರ್ಕ್ ಅಂಡ್ ಹೌ ದ ಜ್ಞಾನಿ ಡಸ್ ದ ವರ್ಕ್, ವಿತ್ ವಾಟ್ ಆಟಿಟ್ಯೂಡ್. ವಿ ವರ್ಕ್ with the attitude of gaining happiness in this world. Adre gnani works in the world with the attitude of out of happiness. Andre santosha annodu avanalli tumbide, adanna hanchodakoskara kelsa ಮಾಡ್ತಾನೆ. He just gets happiness just by doing work or by giving people whatever he has. That is actually a very vast difference between our attitude, between the common man and the gnani. That makes a lot of difference. ನಾವು ಆನಂದ ಪಡೆಯೋದಕ್ಕೋಸ್ಕರ ಮಾಡ್ತೀವಿ, ಆದ್ರೆ ಅವನು ಆನಂದದಿಂದ ಕೆಲಸ ಮಾಡ್ತಾನೆ. ಔಟ್ ಆಫ್ ಜಾಯ್ he works. We works for the joy, but he works out of joy. Very nice. ನಾವೇನ್ ತಿಳ್ಕೊಳ್ತೀವಿ, ಅಜ್ಞಾನಿಗಳು ನಾವೇನ್ ತಿಳ್ಕೊಳ್ತೀವಿ, ಜ್ಞಾನಿ ಕೆಲಸ ಮಾಡ್ತಾ ಇದ್ದಾನೆ ನೋಡು, ಅವ್ನು ಕೆಲಸ ಮಾಡ್ತಾ ಇದ್ದಾನೆ ನೋಡು, ಅವನು ಹಿ ಇಸ್ ವರ್ಕಿಂಗ್ ನೋಡಿ, ಎಷ್ಟು ಸತ್ಸಂಗ ಮಾಡ್ತಾನೆ, ಎಷ್ಟು ಪ್ರವಚನಗಳನ್ನ ಕೊಡ್ತಾನೆ, ಅವನು ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾನೆ, ಅವನು ಯೂನಿವರ್ಸಿಟಿಗಳನ್ನ ಕಟ್ಟಿಸ್ತಾ ಇದ್ದಾನೆ. ಹಿ ಇಸ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್ ಫಾರ್ ದಿ ಮ್ಯಾನ್ ಕೈಂಡ್. ಅದ್ ಹೇಗ್ ಹೇಳ್ತೀಯ ಕೆಲಸ ಮಾಡಲ್ಲ ಅಂತ? ಹಿ ಇಸ್ ಡೂಯಿಂಗ್ ದಿ ವರ್ಕ್ ಅಂತ ನಾವು ಅವನನ್ನ ನೋಡಿ ಮಾತಾಡಿದ್ರು ಕೂಡ ಇದು ನಮ್ಮ ಭಾವನೆ, ಇದು ನನ್ನಲ್ಲಿರುವಂತ ಭಾವನೆ, ಅದನ್ನ ನಾವು ಆ ರೀತಿ ತಿಳ್ಕೊಳ್ತಾ ಇದೀವಿ. ಆದ್ರೆ ಜ್ಞಾನಿಯ ದೃಷ್ಟಿಯಲ್ಲಿ ಅವನು ಕೆಲಸನೇ ಮಾಡ್ತಾ ಇಲ್ಲ, ಇಟ್ ಈಸ್ ಜಸ್ಟ್ ಹ್ಯಾಪನಿಂಗ್ ಥ್ರೂ ಹಿಮ್ ಅಷ್ಟೆ. ಇವಾಗ ಹೇಗೆ ಒಂದು ಕಾಫಿ ಮಾಡ್ಬೇಕಾದ್ರೆ ಕಾಫಿಗೆ ಬೇಕಾಗಿರುವಂತ ಹಾಲು, ಕಾಫಿ ಪೌಡರು, ಒಲೆ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಪಾತ್ರೆ, ಮತ್ತೆ ಸ್ಟರ್ ಮಾಡಕ್ಕೆ ಬೇಕಾಗಿರುವಂತ ಸ್ಪೂನು, ಮೇಲೆ ಕೆಳಗೆ ಮಾಡ್ಬೇಕಾಗಿರುವಂತ ಒಂದು ಲೋಟ, ಇದೆಲ್ಲದೂ ಸಲಕರಣೆಗಳು ಒಂದು ಕೆಲಸ ನಡೆಯೋದಿಕ್ಕೆ. ಆದ್ರೆ ಆ ಸ್ಪೂನ್ ತಿಳ್ಕೊಂಡ್ರೆ ನನ್ನಿಂದಾನೇ ಕೆಲಸ ಆಗ್ತಾ ಇದೆ ಅಂತ ಅಲ್ವಾ? ಬಟ್ ಇಟ್ ಈಸ್ ಜಸ್ಟ್ ಹ್ಯಾಪನಿಂಗ್. ಇವೆಲ್ಲದೂ ಬೇಕು ಒಂದು ಕೆಲಸ ಆಗೋದಿಕ್ಕೆ, ಕೆಲಸಗಳು ನಡ್ಕೊಂಡು ಹೋಗ್ತಾ ಇದೆ. ಇದು ಜ್ಞಾನಿಯ ದೃಷ್ಟಿಕೋನ. ಶ್ಲೋಕ ನಂಬರ್ 19. ತಸ್ಮಾದಸಕ್ತ ಸತತಂ ಕಾರ್ಯಂ ಕರ್ಮ
ಸಮಾಚರ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ ಪರಮಾಪ್ನೋತಿ ಪೂರುಷಃ. ಇಲ್ಲಿ ಈ ಪರ್ಟಿಕ್ಯುಲರ್ ಶ್ಲೋಕದಲ್ಲಿ ಈಸ್ ಎಂಡಿಂಗ್ ಅಂದ್ರೆ ಅದನ್ನ ಪೂರ್ತಿಯಾಗಿ ಈ ಕರ್ಮಯೋಗದ ಬಗ್ಗೆ ಏನೇನು ಹೇಳಬೇಕು ಅದನ್ನೆಲ್ಲವನ್ನು ಹೇಳಿ ನೀನು ಈ ರೀತಿ ನಡ್ಕೋ ಅರ್ಜುನ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೆ ಏನ್ ಹೇಳ್ದ ಭಗವಂತ? ಅನೇಕ ಕಾರಣಗಳನ್ನ ತಿಳಿಸ್ದ ಮನುಷ್ಯನಿಗೆ. ನಿನಗೆ ಶ್ರೇಯಸ್ ರೂಪಿ ಪರಮಾತ್ಮ ಪ್ರಾಪ್ತಿಗೋಸ್ಕರ ನೀನು ಯಾವ ರೀತಿ ಕೆಲಸಗಳನ್ನ ಮಾಡಬೇಕು? ಸ್ವಧರ್ಮದಿಂದ ಕೂಡಿರುವಂತ ಕೆಲಸ. ಸ್ವಧರ್ಮದಿಂದ ಕೂಡಿರುವಂತ ಕೆಲಸ ಅಂದ್ರೆ ಯಾವುದು? ನಾನು ಹೇಳ್ದೆ, ವರ್ಣಕ್ಕೆ ತಕ್ಕಂತೆ, ನಿನ್ನ ಆಶ್ರಮಕ್ಕೆ ತಕ್ಕಂತೆ, ನಿನ್ನ ಸ್ವಭಾವಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ, ಮತ್ತೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾಡ್ಬೇಕಾಗಿರುವಂತ ಪಂಚಮಹಾಯಜ್ಞಗಳಿಗೆ ತಕ್ಕಂತೆ ಈ ಒಂದು ಕರ್ಮಗಳನ್ನ ನೀನು ನೋಡ್ಕೊಂಡು ಕೆಲಸವನ್ನು ಮಾಡು. ಹೇಗ್ ಮಾಡ್ಬೇಕು? ನಿಸ್ವಾರ್ಥ ಭಾವದಿಂದ ನೀನು ಕೆಲಸ ಮಾಡು. ಈ ರೀತಿ ನೀನು ನಿಸ್ವಾರ್ಥ ಭಾವದಿಂದ ಕೆಲಸ ಮಾಡೋದ್ರಿಂದ ನಿನಗೇನಾಗತ್ತೆ ಅಂತಂದ್ರೆ ನಿನಗೆ ಆ ಒಂದು ಕರ್ತವ್ಯ ಕರ್ಮ ಯೋಗದಿಂದ ನಿನಗೆ ಕರ್ಮದ ಫಲದ ಮೇಲೆ ಯಾವ ರೀತಿ ಮಾಡ್ಬೇಕು ಅಂದ್ರೆ ನಿಸ್ವಾರ್ಥ ಭಾವದಿಂದ ಮಾಡ್ಬೇಕು ಅಂತಂದಾಗ ಆಸಕ್ತಿ ರಹಿತದಿಂದ ನೀನ್ ಆಸಕ್ತಿಯನ್ನು ಇಟ್ಕೊಳ್ದೆ ಅಂತಂದ್ರೇನು? ಯು ಶುಡ್ ನಾಟ್ ಲೂಸ್ ಇಂಟ್ರೆಸ್ಟ್, ಬಟ್ ಯು ಶುಡ್ ನಾಟ್ ಹ್ಯಾವ್ ದ ಅಟ್ಯಾಚ್ಮೆಂಟ್ ಟುವರ್ಡ್ಸ್ ದ ರಿಸಲ್ಟ್. ಸೊ ಆಸಕ್ತಿ ರಹಿತದಿಂದ ನೀನು ಕೆಲಸ ಮಾಡುವುದೇ ಆದ್ರೆ, ಈ ರೀತಿ ನೀನು ಕೆಲಸ ಮಾಡಿದ್ದೇ ಆದ್ರೆ, ಲೋಕ ಸಂಗ್ರಹಕ್ಕೆ ನೀನು ಕೆಲಸ ಮಾಡಿದ್ದೇ ಆದ್ರೆ ನಿನಗೆ ಒಳ್ಳೇದಾಗತ್ತೆ, ನಿನಗೆ ಭಗವಂತನ ಪ್ರಾಪ್ತಿ ಆಗತ್ತೆ. ಹಾಗಾಗಿ ನೀನು ಕರ್ಮಯೋಗವನ್ನೇ ಮಾಡಬೇಕು ಅಂತ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಹೇಗೆ ಹೇಳ್ತಾನೆ? ತಸ್ಮಾತ್ ಅಂತಂದ್ರೆ ಅದಕ್ಕಾಗಿ, ಆದುದರಿಂದ ಅಂತ ಇವಾಗಾಗ್ಲೇ ಹೇಳ್ಬಿಟ್ಟಿದ್ದಾನೆ, ಇಷ್ಟೋ ತನಕ ಹೇಳಿದಾನೆ. ಹಿ ಹಸ್ ಗಿವನ್ ಪ್ರಾಸ್ ಅಂಡ್ ಕಾನ್ಸ್, ಯಾವ ರೀತಿ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಎಲ್ಲದನ್ನು ಹೇಳಿ ನೌ ಹಿಸ್ ಟೆಲಿಂಗ್ ದ ಫೈನಲ್ ಸ್ಟೇಟ್ಮೆಂಟ್. ಸೊ ವಾಟ್ ಯು ಹ್ಯಾವ್ ಟು ಡೂ ಇನ್ ಯುವರ್ ಲೈಫ್ ಇಸ್ ದಟ್, ನೀನ್ ಕೇಳ್ತಿಯಲ್ಲ ಜ್ಞಾನ ಯೋಗ ಸರಿನಾ ಕರ್ಮಯೋಗ ಸರಿನಾ, ಯಾವ್ದು ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಇದೆ ಅಂತ ನನಗೆ ಸರಿಯಾಗಿ ಹೇಳು ಅಂತ ಹೇಳಿದೆಯಲ್ಲ ನೀನು. ನಾನು ಇವಾಗ ಹೇಳ್ತಾ ಇದ್ದೀನಿ ಕೇಳು, ಕರ್ಮಯೋಗನೇ ಮಾಡ್ಬೇಕು, ಕರ್ಮಯೋಗದಿಂದನೇ ನಿನಗೆ ಮುಕ್ತಿ. ತಸ್ಮಾತ್ ಆಸಕ್ತ ಸತತಂ, ಆಸಕ್ತ ಅಂತಂದ್ರೆ ಆ ಕರ್ಮದ ಮೇಲೆ ಆಸಕ್ತಿಯನ್ನು ಬಿಟ್ಟು, ಸತತಂ ಅಂದ್ರೆ ಸತತವಾಗಿ ಕೆಲಸ ಮಾಡ್ಬೇಕು. ಕಾರ್ಯಂ ಕರ್ಮ ಸಮಾಚಾರ, ಕಾರ್ಯವನ್ನು ಸಮಾಚಾರ ಅಂತಂದ್ರೆ ಏನು ಅಂತಂದ್ರೆ, ಇಲ್ಲಿ ಸಮಾಚಾರ ಅಂದ್ರೆ ವೆರಿ ವೆರಿ ಕೇರ್ಫುಲಿ ನೀನು ಗಮನಿಸಿ ಕೆಲಸ ಮಾಡ್ಬೇಕು. ಯಾವ ರೀತಿ ಗಮನಿಸಿ ಕೆಲಸ ಮಾಡ್ಬೇಕು? ನೀ ಮಾಡ್ತಾ ಇರುವಂತ ಕೆಲಸ ಕರ್ಮ ಯೋಗವಾಗೇ ಕೆಲಸ ಮಾಡ್ಬೇಕು. ಈ ಮಾಡ್ತಾ ಇರುವಂತ ಕೆಲಸ ಬಂಧನಕ್ಕೆ ಕಾರಣ ಆಗ್ಬಾರ್ದು. ಅಂದ್ರೆ ಡೋಂಟ್ ಕ್ಲೇಮ್, ಅದು ಇಲ್ಲ ಅಂತಂದ್ರೆ ಕರ್ಮ ರೋಗ ಆಗ್ಬಿಡುತ್ತೆ. ಸಿ ದ ಆಟಿಟ್ಯೂಡ್ ಬಿಹೈಂಡ್ ಎವ್ರಿ ವರ್ಕ್ ಯು ಡೂ. ವಾಚ್ ಯೋರ್ ಥಾಟ್ಸ್ ವೆನ್ ಯು ಡೂ ಎನಿ ಆಕ್ಷನ್ಸ್. ಸಮಾಚಾರ ಅಂತಂದ್ರೆ ಬಿ ಕೇರ್ಫುಲ್. ಸಮಾಚಾರ, ನೀ ಕೇರ್ಫುಲ್ ಆಗಿ ನೀನು ಕೆಲಸ ಮಾಡು. ಬಿ ಟ್ಯಾಕ್ಟ್ಫುಲ್. ಕೆಲಸ ಮಾಡು, ಕಾರ್ಯ ಮಾಡು. ಯಾವ ರೀತಿ ಮಾಡು? ನಿಸ್ವಾರ್ಥ ಭಾವದಿಂದ ಮಾಡು. ಆಸಕ್ತಿ ರಹಿತವಾಗಿ ಕೆಲಸ ಮಾಡು. ಆಸಕ್ತೋ ಹ್ಯಾಚರನ್ ಕರ್ಮ. ಆಸಕ್ತ ಅಂದ್ರೆ ಈ ರೀತಿ ಆಸಕ್ತಿ ಇಲ್ಲದೆ ಹುಷಾರಾಗಿ ನೀನು ಕೆಲಸ ಮಾಡೋದ್ರಿಂದ ಪರಮಾಪ್ನೋತಿ. ಪರಮ ಅಂತಂದ್ರೆ ಭಗವಂತನನ್ನು, ಆಪ್ನೋತಿ ಅಂದ್ರೆ ಪಡಿತೀಯ. ಪುರುಷ ಅಂತಂದ್ರೆ ಅರ್ಜುನ. ಹೇ ಅರ್ಜುನ, ನೀನು ಭಗವಂತನನ್ನು ಪಡಿತೀಯ. ಹಾಗಾಗಿ ನೀನು ಈ ರೀತಿಯೇ ಕೆಲಸವನ್ನು ಮಾಡಬೇಕು ಅಂತ ಈಸ್ ಗಿವಿಂಗ್ ಅ ಡಿಕ್ಲೇರಿಂಗ್ ಸ್ಟೇಟ್ಮೆಂಟ್ ಟು ಅರ್ಜುನ. ಈ ಒಂದು ಶ್ಲೋಕದಲ್ಲಿ ಈಸ್ ಟೆಲಿಂಗ್ ದಟ್ ಯು ಹ್ಯಾವ್ ಟು ಡೂ ದ ವರ್ಕ್ ಇನ್ ಸಚ್ ಅಂಡ್ ಸಚ್ ಅ ವೇ. ಕರ್ಮಯೋಗ ಅಂದ್ರೆ ಏನು ಅಂತ ಇಲ್ಲಿವರೆಗೂ ನಿನಗೆ ಹೇಳಿದೀನಿ. ಅದ್ರ ಪ್ರಕಾರ ಇಟ್ ಈಸ್ ನೀನು ಮಾಡ್ಲೇಬೇಕು, ಇದು ನಿನಗೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಆಸಕ್ತ, ಇಲ್ಲಿ ಆಸಕ್ತ ಅಂತಂದಾಗ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಆಸಕ್ತ ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಕೆಲಸ ಮಾಡಿ ಅಂತ ಅಲ್ಲ ಅವ್ನು ಹೇಳ್ತಾ ಇರೋದು. again and again, why am I telling this is a condition of the mind. how can ಆಸಕ್ತಿ ಇಲ್ದಿರ ನಾವು ಹೆಂಗೆ ಕೆಲಸ ಮಾಡಕ್ ಸಾಧ್ಯ ಅನ್ನೋ ಪ್ರಶ್ನೆ
ಮೇಲಿಂದ ಮೇಲೆ ಬರ್ತಾ ಇರುತ್ತೆ. ಆಸಕ್ತಿ ಇಲ್ಲದೆ ಕೆಲಸ ಮಾಡುವಂತ ಭಗವಂತ ಹೇಳ್ತಾನಲ್ಲ, ಮತ್ ನಾನ್ ಹೇಗೆ ಆಸಕ್ತಿ ಇಲ್ದಿರೋ ಕೆಲಸ ಮಾಡಕ್ ಸಾಧ್ಯ ಅಂತ ಕೇಳಿದ್ರೆ, ಇದು ಆಸಕ್ತಿ ರಹಿತ ಅಂತಂದ್ರೆ, ಆಸಕ್ತಿ ಅಂತಂದ್ರೆ ಕನ್ನಡದಲ್ಲಿ ಹೇಳುವಂತ ಆ ಒಂದು ಪದ ಅಲ್ಲ ಇದು. ಆಸಕ್ತಿ ರಹಿತವಾಗಿ ಕೆಲಸ ಮಾಡುವಂತಲ್ಲ ಅವ್ನು ಹೇಳ್ತಾ ಇರೋದು. ನೀನು ಮಾಡುವಂತ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ ಮಾಡು, ಆದರೆ ಆಸಕ್ತಿ ಯಾವುದ್ರೊಳಗೆ ಇರಬಾರದು ಅಂತಂದ್ರೆ, ನಿನಗೆ ಬರುವಂತ ಫಲ ಇದೆಯಲ್ಲ, ಆ ಒಂದು ರಿಸಲ್ಟ್ ಇದೆಯಲ್ಲ, ಆ ರಿಸಲ್ಟ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇಟ್ಕೋಬೇಡ. ಬಿಕಾಸ್ ಅದು ನಿನಗೆ ನೀನ್ ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಬರದೇ ಇರಬಹುದು. ಸೊ ಅಲ್ಲಿ ಎಗೇನ್ ಮತ್ತೆ ನೀ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇಟ್ಕೊಂಡ್ರೆ ಏನಾಗತ್ತೆ, ಕುಗ್ಗುತ್ತೀಯ, ನನ್ಗೆ ಇಲ್ಲಿ ಬಂದಿಲ್ಲ, ಆಸೆ ಪಡ್ತೀಯ, ಕೋಪ ಬರುತ್ತೆ, ನನಗೆ ಯಾಕೆ ಬಂದಿಲ್ಲ, ಯು ವಿಲ್ ಗೋ ಬಿಹೈಂಡ್ ಇಟ್, ಎಗೇನ್ ಆ ಸೈಕಲ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀಯ. ಆದ್ರಿಂದ ಯು ಡೂ ಯೋರ್ ವರ್ಕ್ ನಿಸ್ವಾರ್ಥ ಭಾವದಿಂದ, ಆಸಕ್ತಿ ರಹಿತವಾಗಿ ನೀನು ಕೆಲಸ ಮಾಡು. ಅವಾಗ ನಿನಗೆ ಎವ್ರಿಥಿಂಗ್ ಇಸ್ ಗೇನ್, ಎಲ್ಲದರೊಳಗೂ ನಿನಗೆ ಖಂಡಿತವಾಗ್ಲೂ ಯು ವಿನ್. ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್ ವೆನ್ ಯು ಡೂ ಅ ಕರ್ಮಯೋಗ ಅಂತ ಹೇಳ್ತಾರೆ. ಹೌ ಇಟ್ ಇಸ್ ಅ ವಿನ್ ವಿನ್ ಸಿಚುವೇಶನ್? ಕರ್ಮಯೋಗ ಮಾಡೋದ್ರಿಂದ ನಿನಗೆ ಅಕಸ್ಮಾತ್ ನೀವು ಮಾಡುವಂತ ಕೆಲಸದಲ್ಲಿ ಫೇಲ್ಯೂರ್ ಆಯ್ತು ಅಂತಾನೆ ಇಟ್ಕೊಳ್ಳೋಣ, ನೀನ್ ಪೂರ್ತಿ 100% ನೀನ್ ಹಾಕದೆ ಒಂದ್ ಕೆಲಸ ಮಾಡೋದ್ರಲ್ಲಿ 100% ಹಾಕಿ ಮಾಡಿದ್ಯಪ್ಪ, ಆದ್ರೂ ನಿನ್ಗೆ ಅಲ್ಲಿ ಫೇಲ್ಯೂರ್ ಆಯ್ತು, ಆದ್ರೂ ಕೂಡ ಯು ಒನ್ ದ ಸಿಚುವೇಶನ್. ಹೌ? ಬಿಕಾಸ್ ಆ ಸಿಚುವೇಶನ್ ಈ ಫೇಲ್ಯೂರ್ ಆಗಿರೋದ್ರಿಂದ, ಆ ಫೇಲ್ಯೂರ್ ಇಂದ ನಿನ್ಗೆ ಒಂದು ಲೆಸನ್ ಸಿಕ್ತು, ಒಂದು ಪಾಠ ಸಿಕ್ತು. ನಾನು ಎಲ್ಲಿ ನನ್ನ ಕಲಿವಿಕೆನಲ್ಲಿ ನಾನು ಇಂಪ್ರೂವ್ ಮಾಡ್ಕೊಳ್ಬಹುದು, ನಾನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋ ಪಾಠ ನೀನ್ ಫೇಲ್ಯೂರ್ ಆಗಿಲ್ದೇ ಹೋಗಿದ್ದಿದ್ರೆ ನಿನಗೆ ಸಿಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ದಟ್ ಫೇಲ್ಯೂರ್ ಈಸ್ ಗಿವಿಂಗ್ ಯು ಅ ಲೆಸನ್. ಸೊ ಆ ಲೆಸನ್ ನಿನಗೆ ಸಿಕ್ತಲ್ಲ, ಅದಕ್ಕೋಸ್ಕರ ಯು ಆರ್ ಅ ವಿನ್ನರ್ ದೇರ್. ಅದೂ ಅಲ್ದಿರ ಇದು ಔಟ್ವರ್ಡ್ ಬಿಹೇವಿಯರ್ ಅಂದ್ರೆ ನಿನಗೆ ನೀನ್ ಮಾಡುವಂತ ಕೆಲಸದಲ್ಲಿ ನಿನಗೆ ಸಿಗ್ತಾ ಇರುವಂತ ಬಾಹ್ಯವಾಗಿ ಸಿಗ್ತಾ ಇರುವಂತ ರಿಸಲ್ಟ್. ಅಂತರಂಗದಲ್ಲಿ ನಿನ್ಗೆ ಯಾವ ರೀತಿ ರಿಸಲ್ಟ್ ಸಿಕ್ಕತ್ತೆ? ಒಳಗಡೆ ಒಂದ್ ರೀತಿ ನೀವ್ ಮಾಡ್ತಾ ಇರೋಂತ ಕೆಲಸದಲ್ಲಿ ಶ್ರದ್ಧೆ ಹೆಚ್ಚಾಗತ್ತೆ. ನಾನು ಇನ್ನೂ ಯಾವ ರೀತಿ ಮಾಡ್ಬೋದು, ಮನಸ್ಸಿನಲ್ಲಿ ಶಾಂತತೆ ಬರುತ್ತೆ. ಇಲ್ಲ, ನಾನು ಇನ್ನೂ ಶಾಂತವಾಗಿದ್ದು ಶ್ರದ್ಧೆಯಿಂದ ನಾನು ಕೆಲಸ ಮಾಡೋದ್ರಿಂದ ನನಗೆ ಇನ್ನೂ ಒಳ್ಳೇದಾಗಬಹುದು. ಸೊ ಮಾನಸಿಕ ಸ್ಥೈರ್ಯ ಒಳಗಡೆ ಇಂಪ್ರೂವ್ ಆಗುತ್ತೆ, ಮತ್ತೆ ನಿನ್ನ ಕೆಲಸ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಅ ವಿನ್ ವಿನ್ ಸಿಚುವೇಶನ್. ಕರ್ಮಯೋಗಿ ಇಸ್ ಆಲ್ವೇಸ್ ಅ ವಿನ್ನರ್, ನೋ ಮ್ಯಾಟರ್ ವಾಟ್ ದ ಸರ್ಕಮ್ಸ್ಟೆನ್ಸಸ್ ಆರ್ ಔಟ್ಸೈಡ್. ಸೊ ಹಾಗಾಗಿ ನೀನು ಕರ್ಮ ಮಾಡಲೇಬೇಕು, ಇದೇ ರೀತಿ ಕೆಲಸ ಮಾಡ್ಬೇಕು, ನೀ ಕರ್ಮ ಮಾಡೋದೇ ಸರಿ ಅಂತ ಹೇಳ್ತಾ ಇದ್ದಾನೆ. ಸಮಾಚಾರ, ಬಿ ವೆರಿ ಕೇರ್ಫುಲ್ ಅಂತ ಕೂಡ ಹೇಳ್ತಾ ಇದ್ದಾನೆ. ಪರಮಾತ್ಮ ಈ ರೀತಿ ನೀನು ಕೆಲಸವನ್ನು ಮಾಡೋದ್ರಿಂದ ಪರಮಾತ್ಮನನ್ನು ನೀನು ಪಡಿತೀಯ, ಮತ್ತೆ ಕರ್ಮ ಬಂಧನದಿಂದ ನೀನು ಮುಕ್ತ ಆಗ್ತೀಯ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಕರ್ಮಯೋಗ ಅನ್ನೋದು ಅಷ್ಟು ಮುಖ್ಯ ಇದೆ. 20ನೇ ಶ್ಲೋಕ. Excuse me, Vasuki, I want to mention two things here. Very quickly. First of all, now we just studied earlier, some time back, what Krishna says, yoga is dexterity, skill in action. Yoga karmasu kaushalam. We studied that. Yes, exactly. Yeah, that is one thing. And secondly, there is one more very interesting thing that I would like to bring the attention of the class to. We use the word enthusiasm. Okay, so asakti andre enthusiasm anta ನಾವು ನಾರ್ಮಲ್ ಆಗಿ ಟ್ರಾನ್ಸ್ಲೇಟ್ ಮಾಡ್ತೀವಿ. So but the word enthusiasm, if you look at the root of it, it is derived from the word being in God. Okay, so who is enthusiastic? He who is in God, in the sense that even that spirit of enthusiasm is being in God. In fact, in English we also have some other words, a very spirited reply, or acting in a very spirited manner, and so on. So that shows clearly that asakti does not mean lack of interest, but there's a new dimension to it. And the dimension is that when you work without any selfish motives, because selfish motives, there's nothing wrong with being selfish, but only thing is it restricts. So when your awareness of yourself is restricted, whatever you get or whatever you enjoy, or even the very process of doing gets extremely restricted. Yeah, thank you.
ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಫಾರ್ ಟೆಲಿಂಗ್ ದ ಅಂಡರ್ಸ್ಟ್ಯಾಂಡಿಂಗ್. ಸೊ ಆ ಒಂದು ಯೋಗ ಕರ್ಮಸು ಕೌಶಲಂ, ಯು ಶುಡ್ ಬಿ ವೆರಿ ಕೇರ್ಫುಲ್ ಇನ್ ಡೂಯಿಂಗ್ ದ ವರ್ಕ್. ವೆರಿ ಇಂಪಾರ್ಟೆಂಟ್. ಎಂತೂಸಿಯಾಸಮ್, ಒಳ್ಳೆ ಒಂದು ಇದನ್ನ ಕೊಟ್ರು. ಎಂತೂಸಿಯಾಸಮ್ ಅಂತಂದ್ರೆ ಇಟ್ ಈಸ್ ನಾಟ್ ದ ಇಂಟ್ರೆಸ್ಟ್ ನಲ್ಲಿ ಅಭಾವ ಅಲ್ಲ, ಇಟ್ ಈಸ್ ನಾಟ್ ದ ಇಂಟ್ರೆಸ್ಟ್. ಎಂತೂಸಿಯಾಸಮ್ ಅಂದ್ರೆ ಪೀಪಲ್ ಟೇಕ್ ಇಟ್ ದಟ್ ಇಟ್ ಇಸ್ ಅನ್ ಇಂಟ್ರೆಸ್ಟ್. ನೋ, ಇಟ್ ಈಸ್ ನಾಟ್ ಅನ್ ಇಂಟ್ರೆಸ್ಟ್. ಬೀಯಿಂಗ್ ಇನ್ ಗಾಡ್, ವೆರಿ ನೈಸ್. ಬೀಯಿಂಗ್ ಇನ್ ಗಾಡ್. ಎಂತೂಸಿಯಾಸಮ್ ಅಂದ್ರೆ ಯಾವಾಗ್ಲೂ ಭಗವಂತನ ಜೊತೆ ಇರುವಂತದ್ದು. ಇಟ್ ಈಸ್ ಒನ್ ಮೋರ್ ಡೈಮೆನ್ಷನ್ ಆ ಎಂತೂಸಿಯಾಸಮ್. ಹೇಗೆ ಸಂಸ್ಕೃತದಲ್ಲಿ ಪದಕ್ಕೆ ಅರ್ಥ ಬೇರೆ ರೀತಿನೇ ಇರುತ್ತೋ, ಸೊ ಎಂತೂಸಿಯಾಸಮ್ಗೂ ಕೂಡ ಇಟ್ ಈಸ್ ಒನ್ ಮೋರ್ ಡೈಮೆನ್ಷನ್ ಈಸ್ ಬೀಯಿಂಗ್ ಇನ್ ಗಾಡ್. ಸೊ ಹಾಗಾಗಿ ಎಂತೂಸಿಯಾಸಮ್ ಇಂದ ನಾವು ಕೆಲಸವನ್ನು ಮಾಡಬೇಕು, ಫಲದ ಅಪೇಕ್ಷೆ ಇಲ್ಲದಿರ. ಬಿ ವೆರಿ ಕೇರ್ಫುಲ್ ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಅಂಡ್ ದಿಸ್ ಇಸ್ ದ ವೇ ಟು ವರ್ಕ್ ಇನ್ ಲೈಫ್. ಇದೇ ರೀತಿ ನಾವು ಕೆಲಸ ಮಾಡಬೇಕು. ಈ ರೀತಿ ಕೆಲಸ ಮಾಡೋದ್ರಿಂದನೇ ನಾವು ಕರ್ಮ ಯೋಗವನ್ನು ಪಡಿತೀವಿ, ಕರ್ಮ ಬಂಧನದಿಂದ ಮುಕ್ತರಾಗ್ತೀವಿ. ವಿ ಬಿಕಮ್ ಫ್ರೀ ಫ್ರಮ್ ದ ಲೈಫ್ ಅಂಡ್ ಡೆತ್ ಸೈಕಲ್. ಮತ್ತೆ ಮತ್ತೆ ಹುಟ್ಟುವಿಕೆ, ಮತ್ತೆ ಇದುವಿಕೆಯಿಂದ ನಾವು ಮುಕ್ತರಾಗ್ತೀವಿ ಅನ್ನೋದನ್ನ ಭಗವಂತ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ದಾನೆ. 20ನೇ ಶ್ಲೋಕ. ಕರ್ಮಣೈವ ಹಿ ಸಂಸಿದ್ಧಿಂ, ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ, ಆಸ್ಥಿತಾ ಜನಕಾದಯಃ ಲೋಕ ಸಂಗ್ರಹಮೇವಾಪಿ, ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ, ಸಂಪಶ್ಯನ್ ಕರ್ತುಮರ್ಹಸಿ. ಸೊ ಇಲ್ಲಿ ಭಗವಂತ, ನಾವು ವಿ ಆರ್ ಥಿಂಕಿಂಗ್ ದಟ್ ಭಗವದ್ಗೀತೆ ಯಾರಿಂದ ಬರ್ತಾ ಇದೆ ಅಂತ ಅಂದ್ಕೊಂಡ್ರೆ ಸ್ವಯಂ ಭಗವಂತನಿಂದ ಬರ್ತಾ ಇದೆ. ಆ ಒಂದು ವಾಣಿಯಿಂದ ನಮಗೆ ಬರ್ತಾ ಇದೆ, ಅರ್ಜುನನಿಗೆ ಹೇಳ್ತಾ ಇದೆ, ಅರ್ಜುನನಿಂದ ನಮಗೆ ತಲುಪ್ತಾ ಇದೆ. ಈ ಒಂದು ಶ್ಲೋಕ ಏನ್ ಹೇಳಿದ್ಯೋ ಇದು ದೇರ್ ಇಸ್ ನೋ ಚೇಂಜ್ ಇನ್ ಇಟ್. ಅದಕ್ಕೆ ಅಷ್ಟು ಒಂದು ಇಂಪಾರ್ಟೆನ್ಸ್ ಇದೆ. ಈ ಒಂದು 5,000 ವರ್ಷಗಳಾದ್ರೂ ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕಿದೆ ಅಂತಂದ್ರೆ ಇದು ಭಗವದ್ ವಾಣಿಯಿಂದ ಬಂದಿರುವಂಥದ್ದು. ಅಂಥ ಒಂದು ಭಗವದ್ ವಾಣಿನೇ ಈಸ್ ಟೆಲಿಂಗ್, ಈಸ್ ಟೇಕಿಂಗ್ ದ ಪ್ರೂಫ್, ಈಸ್ ಟೆಲಿಂಗ್ ದ ಪ್ರೂಫ್. ನೋಡು, ಹಿಂದೆ ಈ ತರ ಮಾಡಿದ್ರು, ಈ ರೀತಿ ನಡೆದಿತ್ತು ಅಂತ ಒಂದು ಸೀಲ್, ಒಂದು ಮಾರ್ಕ್, ಒಂದು ಪ್ರೂಫ್ ನ ಕೊಡ್ತಾ ಇದ್ದಾನೆ ಅರ್ಜುನನ್ಗೆ. ಭಗವಂತ ಹೇಳಿದ್ಮೇಲೆ ಇನ್ಯಾವ ಪ್ರೂಫ್ ಬೇಕು ನಮ್ಗೆ? ಆದ್ರೂ ಕೂಡ ಭಗವಂತ ಈಸ್ ಟೇಕಿಂಗ್ ಫ್ರಮ್ ದಿ ಪಾಸ್ಟ್. ಹಳೆಯ ಒಂದು ಹಿಂದೆ ಅಂದ್ರೆ ಮಹಾಭಾರತ ಕಾಲದ ಮುಂಚೆನೂ ಕೂಡ, ನಾನಿವಾಗ ಹೇಳ್ತಾ ಇರುವಂತ ಇದು ವಿದ್ಯೆ ಹೊಸದಲ್ಲ. ಇದು ಮಹಾಭಾರತಕ್ಕಲ್ಲಿ ಈ ಒಂದು ಸತ್ಯಯುಗದಲ್ಲಿ, ತ್ರೈತಾಯುಗದ, ದ್ವಾಪರ ಯುಗ, ತ್ರೈತಾಯುಗ, ಸತ್ಯಯುಗದ ಎಲ್ಲಾ ಯುಗದಲ್ಲೂ ಕೂಡ ಈ ರೀತಿನೇ ನಡ್ಕೊಂಡು ಬಂದಿದೆ. ನಾನು ಹೊಸ ವಿದ್ಯೆ ನಿನಗೆ ಹೇಳ್ಕೊಡ್ತಾ ಇಲ್ಲ ಅಂತ ಹಿ ಇಸ್ ಗಿವಿಂಗ್ ಪ್ರೂಫ್ ಫ್ರಮ್ ದಿ ಪಾಸ್ಟ್, ಫ್ರಮ್ ದ ಹಿಸ್ಟ್ರಿ. ಅವನು ಭಗವಂತನೇ ಕೊಡ್ತಾ ಇದ್ದಾನೆ. ಯಾರು ಹೇಳ್ತಾ ಇದ್ದಾನೆ? ಜನಕಾದಯ, ಜನಕ ಮಹಾರಾಜನ ಒಂದು ಎಕ್ಸಾಂಪಲ್ ತಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಕರ್ಮಣೈವ ಹಿ ಸಂಸಿದ್ಧಿಂ ಅಂದ್ರೆ ಈ ಒಂದು ಆಸಕ್ತಿ ರಹಿತವಾಗಿ ಕರ್ಮದ ಮೂಲಕನೇ ಕೂಡ ಸಂಸಿದ್ಧಿಂ ಅಂದ್ರೆ ಪರಮ ಸಿದ್ಧಿಯನ್ನು ಪಡೆದ್ರು. ಯಾರು? ಜನಕಾದಯ ಅಂದ್ರೆ ಜನಕ ಮಹಾರಾಜರು. ಜನಕ ಮಹಾರಾಜ ಅಂತ ಒಬ್ನೇ ಹೇಳ್ತಾ ಇಲ್ಲ, ಜನಕಾದಯ ಅಂದ್ರೆ ಜನಕ ಮಹಾರಾಜರುಗಳಂಥ ಮಹಾಪುರುಷರು ಪೂರ್ವದಲ್ಲಿ, ಆದಿಯಲ್ಲಿ ಸಾಕಷ್ಟು ಜನ ಇದ್ರು. ಅವರು ಮುಕ್ತಿಯನ್ನು ಪಡೆದ್ರು. ಹೇಗೆ ಪಡೆದ್ರು? ಕರ್ಮಯೋಗದಿಂದನೇ ಪಡೆದ್ರು. ಹಾಗಾಗಿ ನಾನೇನು ನಿನಗೆ ಬೇರೆ ಏನು ಹೇಳ್ತಾ ಇಲ್ಲ, ಎಲ್ಲಿಂದನೋ ತಗೊಂಡ್ ಬಂದು ಹೇಳ್ತಾ ಇಲ್ಲ, ನಿನಗೆ ಹೇಳ್ತಾ ಇರೋದು ಇಟ್ ಈಸ್ ಪ್ರಾಕ್ಟಿಕಲ್ ಅನ್ನೋ ರೀತಿ ಹೇಳ್ತಾ ಇದ್ದಾನೆ. ಎವ್ರಿ ಒನ್ ಹ್ಯಾಸ್ ಡನ್. ಸೊ ಎಕ್ಸಾಂಪಲ್ ಏನು? ಕರ್ಮಯೋಗ ಮಾಡುದು. ಜನಕ ಮಹಾರಾಜ ಎಕ್ಸಾಂಪಲ್, ಹಿ ವಾಸ್ ಅ ಕರ್ಮಯೋಗಿ. ಅವನು ಮಹಾರಾಜ. ನಿಮ್ಗೆ ಎಕ್ಸಾಂಪಲ್ ಮುಂಚೆನೂ ಕೊಟ್ಟಿದ್ದೀನಿ. ಕರ್ಮಯೋಗಿ ಅವನು ಮಹಾರಾಜ ಆಗಿದ್ರು ಕೂಡ ಇದನ್ನ ಪ್ರಜೆಗಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ರು ಅಂತಂದ್ರೆ, ಹಿ ವಾಸ್ ಆಕ್ಚುಲಿ ಪ್ಲೋಯಿಂಗ್ ದ ಫೀಲ್ಡ್ ಅಂತ. ಪ್ರಜೆಗಳು ಯಾವ ರೀತಿ ಏನು ಕೆಲಸ ಮಾಡ್ತಾ ಇದ್ರು ಅವರ ಮೂಲಕ ಅವರ ಜೊತೆನೇ ಸೇರ್ಕೊಂಡು ರಾಜ ಅನ್ನೋದನ್ನು ಕೂಡ ಮರ್ತು ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ದಂತೆ. ಹಿ ಬಿಕೇಮ್ ಎನ್ ಎಕ್ಸಾಂಪಲ್. ಅವನಿಂದ ಸಾಕಷ್ಟು ಜನ ಮುಕ್ತಿಯನ್ನು ಹೊಂದಿರುವಂತವ್ರು ಇದ್ದಾರೆ. ಸೊ ಆಮೇಲೆ ಅವನ ವಿದೇಹ ಮುಕ್ತ ಅಂತಾನೂ ಕರೀತಾರೆ. ಅಂದ್ರೆ ಅವನು ದೇಹ ಇರುವಾಗ್ಲೇನೆ ಮುಕ್ತಿಯನ್ನು ಪಡೆದಿರುವಂತ ಮಹಾನುಭಾವ ಅವನು. ಸೊ ಜನಕ ಮಹಾರಾಜನ ಎಕ್ಸಾಂಪಲ್ ತಗೊಂಡು ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಜನಕಾದಯ ಅಂತಂದ್ರೆ ಪ್ರಹ್ಲಾದ,
ಅಥವಾ ಇಕ್ಷ್ವಾಕು ಬಗ್ಗೆ ಇನ್ನು ಮುಂದೆ ಬರುತ್ತೆ. ಇಕ್ಷ್ವಾಕು ಈ ಕೃಷ್ಣನೇ ಇಕ್ಷ್ವಾಕುವಿನ ಬಗ್ಗೆ ಇನ್ನು ಮುಂದಿನ ಅಧ್ಯಾಯದಲ್ಲಿ ಮಾತಾಡ್ತಾರೆ. ಸೊ ಇಂಥವರು ಕೂಡ ಹಿ ವಾಸ್ ಕರ್ಮಯೋಗವನ್ನೇ ಮಾಡಿ ಈ ಒಂದು ಬಂಧನದಿಂದ ಮುಕ್ತರಾಗಿ ಪರಮ ಭಗವಂತನ ಪ್ರಾಪ್ತಿಯನ್ನು ಹೊಂದಿದ್ರು ಅಂತ ಹೇಳ್ತಾ ಇದ್ರು. ಲೋಕ ಸಂಗ್ರಹಂ ಅಂದ್ರೆ ಲೋಕ ಸಂಗ್ರಹದ ಕೆಲಸವನ್ನು ಮಾಡಿ ಸಂಪಶ್ಯನ್ ಅಪಿ ದೃಷ್ಟಿಯಲ್ಲಿ ಇಟ್ಟುಕೊಂಡು ಕೂಡ ಕರ್ತವ್ಯವನ್ನು ಮಾಡು, ಇದೇ ಯೋಗ್ಯವಾಗಿದೆ ಅಂದ್ರೆ ಕರ್ಮ ಮಾಡುವುದು ಉಚಿತವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ first of all, he is giving an example of the Janaka Maharaja and other people who are in the past, that these are all a practically seen people who are doing karma yogavannu madine kuda avaru ಮುಕ್ತಿಯನ್ನು ಪಡೆದಿದ್ದಾರೆ. ಆದ್ರಿಂದ ನೀನು ಕರ್ಮಯೋಗವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಅದಾದ್ಮೇಲೆ ಇನ್ನು ಮುಂದಕ್ಕೆ 2ನೇ ಲೈನಲ್ಲಿ ಏನ್ ಹೇಳ್ತಾ ಇದ್ದಾನೆ, ಲೋಕ ಸಂಗ್ರಹ ಮೇವಾಪಿ, ನೀ ಲೋಕ ಸಂಗ್ರಹ ಮಾಡೋದಕ್ಕೋಸ್ಕರನಾದ್ರೂ ಕೂಡ ನೀನು ಕರ್ಮಯೋಗವನ್ನು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನಿಗೆ ಇದ್ರ ಅರ್ಥ? ಲೋಕ ಸಂಗ್ರಹ ಅಂದ್ರೆ ಏನು? ಲೋಕ ಕಲ್ಯಾಣ, ಸಂಗ್ರಹ ಅಂತಂದ್ರೆ ಕಲೆಕ್ಷನ್, ಕಲ್ಯಾಣ, ಲೋಕ ಕಲ್ಯಾಣ ಅಂದ್ರೆ ಒಂದೇ, ಲೋಕ ಸಂಗ್ರಹ ಅಂತಂದ್ರೆ ಒಂದೇ. ಹಾಗಾದ್ರೆ ನಾವು ಮಾಡುವಂತ ಕೆಲಸ ಲೋಕ ಕಲ್ಯಾಣಕ್ಕೋಸ್ಕರನೇ ಮಾಡ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ? ವಾಟ್ ಆರ್ ವಿ ಡೂಯಿಂಗ್? ಗೃಹಸ್ಥನಾಗಿ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಏನು ಮಾಡ್ತಾ ಇಲ್ವೇ ಅಂತ ಅರ್ಥ ಮಾಡ್ಕೊಳ್ಬಹುದು. ಆದ್ರೆ ಭಗವಂತ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಲೋಕ ಕಲ್ಯಾಣ ಅಂತಂದ್ರೆ ನೀನೇನು ಹೋಗಿ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಾದಿಲ್ಲ. ಯು ಡೋಂಟ್ ಹ್ಯಾವ್ ಟು ಒಂದು ಬಡವರಿಗೆ ದಾನ ಮಾಡೋದಾಗ್ಲಿ, ಅಥವಾ ಒಂದು ಮನೆ ಕಟ್ಟೋದಾಗ್ಲಿ, ಅಥವಾ ಅದಕ್ಕೆ ಏನ್ ಹೇಳ್ತಾರೆ ಓಲ್ಡ್ ಏಜ್ ಹೋಮ್ಸ್ ತೆಗಿಯೋದಾಗ್ಲಿ, ಅಥವಾ ಯೂನಿವರ್ಸಿಟಿಗಳು ಕಟ್ಟೋದಾಗ್ಲಿ, ಅಥವಾ ಕೆರೆನ್ ಕಟ್ಟೋದಾಗ್ಲಿ, ಹೀಗೆ ಲೋಕ ಸಂಗ್ರಹ, ಲೋಕ ಕಲ್ಯಾಣಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇಲ್ವಲ್ಲ, ಮತ್ತೆ ನನಗೆ ಹೇಗೆ ಮುಕ್ತಿ ಆಗತ್ತೆ ಅಂತ ಯೋಚನೆ ಮಾಡೋ ಅಗತ್ಯ ಇಲ್ಲ. ಲೋಕ ಸಂಗ್ರಹ ಅನ್ನೋದು ಇಟ್ ಇಸ್ ನಾಟ್ ಅನ್ ಎಕ್ಸ್ಟ್ರಾ ಆರ್ಡಿನರಿ ವರ್ಕ್ ಆರ್ ಇಟ್ ಇಸ್ ನಾಟ್ ಅನ್ ಎಕ್ಸ್ಟ್ರಾ ವರ್ಕ್. ಭಗವಂತ ಏನ್ ಹೇಳ್ತಾ ಇರೋದು ಅಂತಂದ್ರೆ, ನೀನ್ ಮಾಡೋ ಅಂತ ಕೆಲಸ ಸೃಷ್ಟಿ ಕಾರ್ಯ, ಸೃಷ್ಟಿ ಚಕ್ರಕ್ಕೆ ಅನುಗುಣವಾಗಿದ್ದರೆ, ಅಂದ್ರೆ ಇಫ್ ಯುವರ್ ವರ್ಕ್ ಈಸ್ ವಿತ್ ಅಲೈನ್ಮೆಂಟ್ ವಿತ್ ನೇಚರ್, ದೆನ್ ಅದು ಲೋಕ ಕಲ್ಯಾಣನೇ ಅಂತ ಹೇಳ್ತಾ ಇದ್ದಾರೆ. ಲೋಕ ಕಲ್ಯಾಣ ಅಂತಂದ್ರೇನು? ಲೋಕಕ್ಕೆ ಒಳ್ಳೇದಾಗುವಂತ ಕೆಲಸ ಮಾಡುವಂಥದ್ದು. ಲೋಕ ಕಲ್ಯಾಣ, ಲೋಕಕ್ಕೆ ಒಳ್ಳೇದಾಗುವಂಥದ್ದು ಯಾರು ಮಾಡ್ತಾ ಇದ್ದಾರೆ? ಲೋಕಕ್ಕೆ ಕಲ್ಯಾಣ ಆಗುವಂತ ಕೆಲಸ ಅಂತಂದ್ರೆ ಪ್ರಕೃತಿನೇ ನೋಡಿ ನಾವು ಪ್ರತಿಯೊಂದು ಕೆಲಸನೂ ಮಾಡ್ತೀವಿ. ಅದ್ ಯಾವತ್ತಾದ್ರೂ ಇದು ಒಂದು ಈ ಸೃಷ್ಟಿನಲ್ಲಿ ಹಾಳಾಗ್ಲಿ ಅಂತ ಯಾವ್ದಾದ್ರು ಒಂದು ಕೆಲಸ ಮಾಡುತ್ತಾ? ಒಂದು ಸಣ್ಣ ಕೆಲಸನೂ ಅದು ಮಾಡೋದಿಲ್ಲ. ಪ್ರತಿಯೊಂದು ಕೆಲಸನೂ ಅದು ಸೃಷ್ಟಿ ಕಾರ್ಯಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಮಾಡುತ್ತೆ. ಅದು ಇಟ್ ವಿಲ್ ಬಿ ಇನ್ ಅಲೈನ್ಮೆಂಟ್ ವಿತ್ ದ ನೇಚರ್ ಅಲ್ವಾ? ಸೊ ಮನುಷ್ಯನಾಗಿ ನಾವೇನ್ ಮಾಡ್ಬೇಕು? ಸೃಷ್ಟಿ ಕಾರ್ಯಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡ್ತಾ ಹೋದ್ರೆ ಸಾಕು. ಅದೇ ಪಂಚಮಹಾಯಜ್ಞದಲ್ಲಿ ಹೇಳ್ತಾ ಇದ್ದಾರೆ. ಈಗ ಸರ್ವಭೂತಗಳು ಅಂತಂದ್ರೆ ಪ್ರಾಣಿ ಪ್ರಪಂಚ, ಪಕ್ಷಿ ಪ್ರಪಂಚ, ಸೃಷ್ಟಿ ಎಲ್ಲದೂ ಯಾರ ಮೇಲೆ ಡಿಪೆಂಡ್ ಆಗಿದೆ? ಮನುಷ್ಯನ ಕೆಲಸದ ಮೇಲೆ ಡಿಪೆಂಡ್ ಆಗಿದೆ. ಮನುಷ್ಯ ಚೆನ್ನಾಗಿ ಅದನ್ನೆಲ್ಲ ಸರಿಯಾಗಿ ನೋಡ್ಕೊಂಡ್ರೆ ಅವನು ಕೂಡ ಚೆನ್ನಾಗಿರಕ್ ಸಾಧ್ಯ. ಅದಕ್ಕೆ ರಿಲೇಟೆಡ್ ಆಗಿರುವಂತ ಈ ಒಂದು ಪಕ್ಷಿ ಪ್ರಾಣಿ ಅದು ಕೂಡ ಚೆನ್ನಾಗಿರಕ್ ಸಾಧ್ಯ. ಸೊ ಮನುಷ್ಯ ಆಗಿರುವಂತವನು ಈ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡಿದ್ರೆ ಮಾತ್ರ ಅವನು ಉದ್ಧಾರ ಆಗ್ತಾನೆ. ಸೊ ಇಫ್ ಹಿ ಇಸ್ ಡೂಯಿಂಗ್ ದ ವರ್ಕ್ ಇನ್ ಅಲೈನ್ಮೆಂಟ್ ವಿತ್ ನೇಚರ್, ದಟ್ ಈಸ್ ಕಾಲ್ಡ್ ಲೋಕ ಕಲ್ಯಾಣ. ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು ಅಂತ ಏನು ಇಲ್ಲ. ಸೊ ಹಾಗಾಗಿ ನೀನು ಲೋಕ ಕಲ್ಯಾಣಾರ್ಥವಾಗಿ ಸೃಷ್ಟಿ ಚಕ್ರಕ್ಕೆ ಅನುಗುಣವಾಗಿ ನಿನ್ನ ಕೆಲಸಗಳನ್ನು ನೀನು ಮಾಡ್ತಾ ಹೋಗು ಅರ್ಜುನ ಅಂತ ಹೇಳ್ತಾ ಇದ್ದಾನೆ. ಅಕಸ್ಮಾತ್ ನಾವೇನಾದ್ರೂ ಡಿಸ್ಹಾರ್ಮನಿ, ಇಫ್ ವಿ ಡೋಂಟ್ ವರ್ಕ್ ಅಟ್ ಆಲ್, ಬೇಡಪ್ಪ ನಾನು ಕೆಲಸ ಮಾಡೋದೇ ಬೇಡ ಅಂತ ನಾನು ಏನಾದ್ರೂ ಯೋಚನೆ ಮಾಡಿದ್ರೆ ಏನಾಗುತ್ತೆ? ಇಟ್ ಬ್ರಿಂಗ್ಸ್ ಡಿಸ್ಹಾರ್ಮನಿ ಇನ್ ದ ನೇಚರ್. ಕೆಲಸ ಮಾಡ್ದಲೇ ಹೋದ್ರೇನೆ ಡಿಸ್ಹಾರ್ಮನಿ, ಕೆಲಸ ಮಾಡ್ಕೊಂಡು ಹೋದ್ರೆ ಇಟ್ ಇಸ್ ಹಾರ್ಮನಿ. ಸೊ ಲೋಕ ಕಲ್ಯಾಣದಿಂದ ಅರ್ಥವಾಗಿ ನೀನು ವಿತ್ ಅಲೈನ್ಮೆಂಟ್ ವಿತ್ ನೇಚರ್, ನಿಸ್ವಾರ್ಥ ಭಾವದಿಂದ ಆಸಕ್ತಿ ರಹಿತನಾಗಿ ನೀನು ಕೆಲಸವನ್ನು ಮಾಡು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಾವೊಂದು ಪ್ರಶ್ನೆ ಹಾಕೋಬಹುದು. ಈಗ ನಾನು ಜ್ಞಾನಿನ
ಅಥವಾ ಸಾಧಕನ? ವೇರ್ ಆಮ್ ಐ ಆರ್ ಹೂ ಆಮ್ ಐ? ನಾನು ಯಾರು? ನಾನು ಎಲ್ಲಿ ನಿಂತಿದ್ದೀನಿ? ನಾನು ಜ್ಞಾನಿಯಾಗಿ ಯೋಚನೆ ಮಾಡಿದ್ರೆ ನಾನು ಯಾವ ಕೆಲಸನೂ ಮಾಡ್ಬೇಕಾದ್ದಿಲ್ಲ. ಆದ್ರೆ ನಾನು ಸಾಧಕನಾಗಿ ಯೋಚನೆ ಮಾಡಿದ್ರೆ ನಾನು ಎಲ್ಲಾ ಕೆಲಸವನ್ನು ಮಾಡಬೇಕು. ಹಾಗಾಗಿ ನಾನು ಯಾವ ರೀತಿ ನಾನು ಎಲ್ಲಿ ನಿಂತಿದ್ದೀನಿ? ಎರಡೂ ಸರಿನೇ. ಜ್ಞಾನಿಯಾಗಿ ಕೆಲಸ ಮಾಡಿದ್ರು ಸರಿನೇ, ಸಾಧಕನಾಗಿ ಕೆಲಸ ಮಾಡಿದ್ರು ಸರಿನೇ. ಒಂದು ಡಿಫರೆನ್ಸ್ ಏನಂತಂದ್ರೆ, ಸಾಧಕನಲ್ಲಿ ಇನ್ನು ತನಗೆ ಆ ಒಂದು ಸ್ಪಿರಿಚುವಲ್ ಲೈನ್ ಅಲ್ಲಿ ನನಗೆ ಇನ್ನೂ ಬೇಕು, ನಾನು ಇಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವನು ಸಾಧನೆ ಮಾಡ್ತಾ ಹೋಗ್ತಾನೆ. ಅಲ್ಲಿ ಇನ್ನೂ ಕೂಡ ಅವನು ಸ್ವಾರ್ಥ ಭಾವನೆ ಇದೆ. ಸಾಧಕನಿಗೂ ಕೂಡ ಅಲ್ಲಿ ಸ್ವಾರ್ಥ ಭಾವನೆ ಇದೆ. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಈ ನಿಸ್ವಾರ್ಥ ಭಾವನೆಯಿಂದ ಕೆಲಸ ಮಾಡ್ತಾ ಹೋದಾಗ ಈ ಸಾಧಕನೂ ಕೂಡ ಜ್ಞಾನಿ ಆಗಬಲ್ಲ. ಹಾಗಾಗಿ ನೀನು ಸಾಧಕನಾಗಿದ್ರು ಕೂಡ ನೀನು ಈ ರೀತಿ ಕೆಲಸವನ್ನು ಮಾಡ್ತಾ ಮುಂದೆ ಹೋಗು ಅಂತ ಹೇಳ್ತಾ ಇದ್ದಾರೆ. And one more point. Similarly, I mean, it's my opinion that just as the sadhaka can become a gnani, the gnani also can become like a janaka and do all that the sadhaka does. But the sadhaka does with the noble aspiration of realizing God. But a person like Janaka does it so naturally, so spontaneously, so well aligned with nature that is also excellent. It doesn't necessarily mean that he has to be completely in action. Yes. Thank you, Shankar, for responding. Very nice. ನೀವು ಯಾರಾದ್ರೂ ಅವರ ಒಂದು ದೃಷ್ಟಿಕೋನನ ಹೇಳಕ್ ಇಷ್ಟಪಡ್ತೀರಾ? Today I understood the meaning of कर्म करो फल की चिंता मत करो. Actually understood. Good. Very nice. ಇವಾಗ ನಾ ಅಡ್ಗೆ ಮಾಡ್ತಾ ಇದ್ದೀನಿ, ಅದ್ ಇಂಟ್ರೆಸ್ಟ್ ಇಂದ ವಿಶ್ವಾಸದಿಂದ ಮಾಡಿದ್ರೆ ಅದ್ ಬರಹಾಗ್ ಬಂದೇ ಬರತ್ತೆ. ಅದನ್ನ ತಿಂದು ನನ್ನ ಹಸ್ಬೆಂಡ್ ಅಪ್ರಿಶಿಯೇಟ್ ಮಾಡ್ಬೇಕು, ಶಬಾಷ್ ಅನ್ಬೇಕು ಅಂತ ನಾನ್ ಡೋಂಟ್ ಎಕ್ಸ್ಪೆಕ್ಟ್. ಎಕ್ಸಾಕ್ಟ್ಲಿ. ರುಚಿಯಾಗಿ ಅಡ್ಗೆ ಮಾಡೋದು ನನ್ ಡ್ಯೂಟಿ. ವೆದರ್ ಹಿ ಅಪ್ರಿಶಿಯೇಟ್ಸ್ ಆರ್ ನಾಟ್ ಇಸ್ ಹಿಸ್ ಚಾಯ್ಸ್. ಮಾಡಿದ್ರು ಸಂತೋಷ, ಮಾಡದೇ ಇದ್ರು ಸಂತೋಷ. Then you are always happy. Not depending on others' reactions. Correct. ಒಂದು ನಿಮಿಷ ಮೌನಮ್ಮ ಆಚರಣೆ ಮಾಡಿ. ಭಗವಂತ ಏನ್ ಹೇಳಿದಾನೆ ಈ ಒಂದು 4 ಶ್ಲೋಕದಲ್ಲಿ ಧ್ಯಾನ ಮಾಡಿ. ಕರ್ಮಯೋಗ ಅಂದ್ರೆ ಏನು? ಕರ್ಮವನ್ನು ಯಾಕೆ ಮಾಡಬೇಕು? ಯಾವ ರೀತಿಯಿಂದ ಮಾಡಬೇಕು? ಆಸಕ್ತಿ ರಹಿತನಾಗಿ ಮಾಡಬೇಕು, ಸಮರ್ಪಣಾ ಭಾವದಿಂದ ಮಾಡಬೇಕು, ಫಲದ ಇಚ್ಛೆ ಇಲ್ಲದೆ ಮಾಡಬೇಕು, ಸ್ವಾರ್ಥ ಭಾವನೆ ಇಲ್ಲದೆ ಮಾಡಬೇಕು, ಸಮಾಚಾರ ನಾನು ಮಾಡುವಂತ ಕೆಲಸದ ಹಿಂದೆ ನನ್ನ ಆಟಿಟ್ಯೂಡ್ ಯಾವ ರೀತಿ ಇದೆ ಅಂತ ಗಮನಿಸಿ ಮಾಡಬೇಕು. ಸೃಷ್ಟಿ ಚಕ್ರಕ್ಕೆ ಅನುಕೂಲವಾಗಿ ಮಾಡಬೇಕು. ನಾನು ಮಾಡುವವನೇ ಅಲ್ಲ ಅನ್ನೋ ಭಾವದಲ್ಲಿ ಮಾಡಬೇಕು. ಆನಂದಕ್ಕೋಸ್ಕರ ಅಲ್ಲ, ಆನಂದದಿಂದ ಮಾಡಬೇಕು.
ಈ ಎಲ್ಲಾ ಪಾಠವನ್ನು ಭಗವಂತ ಅರ್ಜುನನಿಗೆ ಹೇಳ್ತಾ, ಅದರ ಮೂಲಕ ನಮಗಳಿಗೆ ಹೇಳ್ತಾ, ಆ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಈ ಒಂದು ಕ್ಲಾಸ್ನ ಮುಗಿಸೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಗುರುಪಾದಾರ್ಪಣಮಸ್ತು. Thank you everyone. Hari Om. See you on Friday. ಹರಿ ಓಂ ಹರಿ ಓಂ. ಮಾತಾಜಿ. ಹರಿ ಓಂ. ಹರಿ ಓಂ. Hari Om.